ತನ್ನಂತೆ ಇರ್ತಕ್ಕಂಥ ಒಂದು ಸ್ತ್ರೀ ರೂಪವನ್ನು ಸೃಷ್ಟಿ ಮಾಡಿ ಗಂಡನಿಗೆ ಕೊಟ್ಟು ಆದಿತ್ಯನಿಗೆ ಕೊಟ್ಟು ಬರ್ತಾ ಇದ್ದಾಳಂತೆ. ಅಲ್ಲಿ ಸೂರ್ಯ ಅವಳನ್ನ ತನ್ನ ಪತ್ನಿ ತಿಳ್ಕೊಂಡು ಪುನಃ ಸಂಸಾರವನ್ನು ಮಾಡಿ 3 ಮಕ್ಕಳು ಪಡ್ಕೋತಾ ಇದ್ದಾನೆ. ಮನುಂ ಶನೈಶ್ಚರಂ ತಪತೀಂಚ, ಮನುವನ್ನ ಶನೈಶ್ಚರನನ್ನ ತಪತಿ, ಶನೈಶ್ಚರ ಅಂತ ಕರೀತಾ ಇದ್ದಾರೆ. ಗ್ರಹಗಳಲ್ಲಿ ಅತ್ಯಂತ ಮಂದವಾಗಿ ಹೋಗ್ತಕ್ಕಂಥ ಗ್ರಹ ಶನೈಶ್ಚರ. ಶನೈ ಚರತೀತಿ ಶನೈಶ್ಚರ. ಇಲ್ಲಿ 7.5 ಶನಿ ಜಾತಕಕಾರ ಹೇಳ್ತಾ ಇದ್ದಾರೆ. ಅದು ಬಂದಾಗ ಬಹಳ ಕಷ್ಟ ಅಂತೆ. ಏನು 7.5 ಶನಿ? ಶನಿ ಒಂದು ಮನೆಯಲ್ಲಿ 2.5 ವರ್ಷ ವಾಸ ಮಾಡ್ತಾನೆ. ಯಾವಾಗ ಒಂದು ಜನ್ಮರಾಶಿ ಇತ್ತು ಅಂತ ಕೇಳಿದ್ರೆ ಮೀನರಾಶಿ ಜನ್ಮರಾಶಿ ಇತ್ತು ಇಟ್ಕೊಂಬೋಣ. ಹಿಂದಿನ ರಾಶಿ, ಆ ರಾಶಿ ಮತ್ತು ಮುಂದಿನ ರಾಶಿ ಇದೆಯಲ್ಲ, ಅದು 7.5 ಶನಿ. 7.5 ಶನಿ ಅದು ಅಲ್ಲಿ 2.5 ವರ್ಷ ಇರ್ತಾನಂತೆ. ಅವನ್ನ ಬಿಟ್ಟರೆ ಗುರು 1 ವರ್ಷ ಇರ್ತಾನೆ. ಅಂಥ ಶನೈಶ್ಚರನನ್ನ ಸೃಷ್ಟಿ ಮಾಡ್ತಾ ಇದ್ದಾಳೆ. ಸೃಷ್ಟಿ ಮಾಡಿ ಪಡ್ಕೋತಾ ಇದ್ದಾನಂತೆ. ಅದೇ ರೀತಿಯಲ್ಲಿ ಆ ಮನುವನ್ನ ಶನೈಶ್ಚರನನ್ನ ತಪತಿಯನ್ನ ಯಮ ಸೂರ್ಯ ಅಲ್ಲಿ ಪಡ್ಕೋತಾ ಇದ್ದಾನೆ, ಛಾಯಿಯಲ್ಲಿ ಪಡ್ಕೋತಾ ಇದ್ದಾನೆ. ಆಗ ಅವಳೇನು ಮಾಡ್ತಾ ಇದ್ದಾಳೆ ಅಂತ ಕೇಳಿ ತನ್ನ ಮಕ್ಕಳಲ್ಲಿ ಪಕ್ಷಪಾತ ಮಾಡ್ತಾ ಇದ್ದಾಳೆ. ತನ್ನ ಅಕ್ಕನ ಮಕ್ಕಳು, ಸಂಜ್ಞೆಯ ಮಕ್ಕಳು ಇದ್ರೂ ಕೂಡ, ಅವಳ ಹಾಗೆ ಇದ್ರೂ ಕೂಡ ಅಲ್ಲಿ ಪಕ್ಷಪಾತ ಮಾಡ್ತಾ ಇದ್ದಾಳೆ. ಆಗ ಮಕ್ಕಳು ಹೇಳ್ತಾ ಇದ್ದಾರೆ, ನೋಡಿ ಹೀಗೆ ಅಮ್ಮ ಹೀಗೆ ಮಾಡ್ತಾ ಇದ್ದಾಳೆ, ಏನು ಮಾಡಬೇಕು ಅಂತ ಕೇಳಿದಾಗ ಅಮ್ಮ ಆದಿತ್ಯ ಹೇಳ್ತಾ ಇದ್ದಾನೆ ಹಾಗೆ ಮಾಡಬೇಡ ಅಂತ ಹೇಳಿದ್ರು ಕೇಳೋದಿಲ್ಲ. ಪುನಃ ಅವಳು ಇದೇ ರೀತಿ ಪಕ್ಷಪಾತ ಮಾಡ್ತಾ ಇದ್ದಾಳೆ. ಸೂರ್ಯ ಇದ್ದಾಗ ಈ ಮಕ್ಕಳಲ್ಲಿ ಪ್ರೀತಿ ತೋರಿಸೋರು, ಸೂರ್ಯ ಹೋದಾಗ ಪ್ರೀತಿ ತೋರಿಸ್ತಿರಲಿಲ್ಲ. ಹೀಗೆ ಮಾಡ್ತಾ ಇದ್ದಾಳೆ. ಹೀಗೆ ಮಾಡ್ತಾ ಇದ್ದಾಗ ಆಗ ಸಿಟ್ಟು ಬರ್ತಾ ಇದೆ. ಏನು ಮಾಡ್ತಾ ಇದ್ದಾಳೆ ಅಂತ ಕೇಳಿದ್ರೆ ಯಮ ಮತ್ತು ಆ ಯಮಿ ಎಲ್ಲರೂ ಕೂಡ ಅವಳನ್ನ ದ್ವೇಷ ಮಾಡ್ತಾ ಇದ್ದಾಳೆ. ಗಂಡನಂತ ದೂರ ಹೇಳ್ತಾ ಇದ್ದಾರೆ, ತಂದೆ ದೂರ ಹೇಳ್ತಾ ಇದ್ದಾರೆ. ಹಾಗೆ ಶಾಪ ಕೊಡ್ತಾಳಂತೆ. ಯಮ ತ್ವಂ ಪ್ರೇತರಾಜೋ ಭವ, ನೀನು ನನ್ನನ್ನು ದ್ವೇಷ ಮಾಡ್ತಾ ಇದ್ದೀಯಾ, ತಾಯಿಯನ್ನು ದ್ವೇಷ ಮಾಡ್ತಾ ಇದ್ದೀಯಾ, ಅದಕ್ಕೋಸ್ಕರ ನೀನಾಗೋ ಪ್ರೇತರಾಜನಾಗೋ, ಪ್ರೇತರಾಜನಾಗೋ. ಅವತ್ತಿನಲ್ಲಿ ಯಮ ಪ್ರೇತಗಳಿಗೆ ರಾಜನಾದ ನರಕಾಧಿಪತಿ ಆಗ್ತಾ ಇದ್ದಾನೆ. ಯಮುನಾ ನಿನ್ನ ನದಿಯಾಗು ಅಂತ ಕೊಡ್ತಾ ಇದ್ದಾನೆ. ಆಗ ಆದಿತ್ಯನೂ ಕೂಡ ಏನು ಮಾಡ್ತಾ ಇದ್ದಾನೆ ಅಂತ ಕೇಳಿದಾಗ ಛಾಯಾಪುತ್ರರು, ಈಗ ನೋಡಿ ಛಾಯಾಸುತ ಅಂತ ಹೇಳ್ತಾರೆ. ಆ ಶನೈಶ್ಚರನ ನಾಮಗಳಲ್ಲಿ ಛಾಯಾಸುತ ಅಂತ ಹೇಳಿ ಒಂದು ನಾಮ. ಅದೇ ಹೇಳಿ ಈ ಛಾಯಾಸುತ ಆ ಶನಿಗೆ ಒಂದು ಶಾಪ ಕೊಡ್ತಾ ಇದ್ದಾನಂತೆ. ಶನೈಶ್ಚರ, ನೀನು ಶನೈಶ್ಚರನಾಗು, ಗ್ರಹ ಆಗು, ಮತ್ತು ಕುರುಳ ದೃಷ್ಟಿಯಾಗು, ಮಂದಗಾಮಿ ಆಗು, ಪಾಪಗ್ರಹ ಆಗು ಅಂತ ಹೇಳ್ತಾ ಇದ್ದ ಶಿಕ್ಷಾಪವನ್ನು ಕೊಡ್ತಾ ಇದ್ದಾನೆ. ಮಗಳೇ ನೀನು ಕೂಡ ಹೀಗೆ ಮಾಡ್ತಾ, ನೀನು ನದಿಯಾಗು ಒಂದು ಶಾಪ ಕೊಡ್ತಾ ಇದ್ದಾನಂತೆ. ಈ ಪ್ರಕಾರವಾಗಿ ಅವರ ಶಾಪದಿಂದ ಶನೈಶ್ಚರ ಪಾಪಗ್ರಹನಾಗ್ತಾ ಇದ್ದಾನೆ, ಯಮ ಪ್ರೇತರಾಜನಾಗ್ತಾ ಇದ್ದಾನೆ, ಯಮುನಾ ನದಿ ಆಗ್ತಾ ಇದ್ದಾಳೆ, ತಪತಿಯು ನದಿ ಆಗ್ತಾ ಇದ್ದಾರೆ, ಎಲ್ಲ ಆಗ್ತಾ ಇದ್ದಾರೆ. ವಿಚಾರ ಮಾಡ್ತಾನೆ ಸೂರ್ಯ. ಎಂದೂ ತಾಯಿ ಮಕ್ಕಳನ್ನು ದ್ವೇಷ ಮಾಡೋದಿಲ್ಲ. ಕುಪುತ್ರೋ ಜಾಯೇತ ಕುಮಾತ ನೈವ ಜಾಯತೆ ಅಂತ ಹೇಳ್ತಾ ಇದ್ದಾರೆ. ಕೆಟ್ಟ ಮಗ ಹುಟ್ಟಬಹುದಂತೆ, ಕೆಟ್ಟ ತಾಯಿ ಹುಟ್ಟೋದಿಲ್ಲ. ಪ್ರಪಂಚ ಎಲ್ಲೂ ಕೂಡ ಕಂಡಿಲ್ಲ ಅಷ್ಟು ಪ್ರೀತಿ. ಆದ್ರೆ ಮಕ್ಕಳನ್ನು ದ್ವೇಷ ಮಾಡ್ತಾ ಇದ್ದಾಳೆ, ನೀನು ಏನೋ ಆಗಿರಬೇಕು ಅಂತ ಧ್ಯಾನ ದೃಷ್ಟಿಯನ್ನು ನೋಡಿದಾಗ ಇವಳು ಏನು ಸಂಜ್ಞೆಯ ಛಾಯೆ ಎಂದು ಗೊತ್ತಾಗುತ್ತೆ. ಎಲ್ಲಿದ್ದಾಳೆ ಎಂದು ವಿಚಾರ ಮಾಡ್ತಾನೆ. ಆಗ ಅವಳು ಸಮುದ್ರದಲ್ಲಿ ಅಶ್ವರೂಪದಿಂದ ಇದ್ದಾಳೆ ಅಂತ ಗೊತ್ತಾಗತ್ತೆ. ಅವನು ಕೂಡ ಏನು ಮಾಡ್ತಾನೆ ಅಂತ ಕೇಳಿದಾಗ ಅಶ್ವರೂಪವನ್ನು ತಾಳ್ಕೊಂಡು ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಹೋದಾಗ ಆಗ ಆ ಸ್ವಾಷ್ಟ ಪ್ರಜಾ ಸಂಜ್ಞೆಯನ್ನು ಕೂಡ್ಕೊಂಡಾಗ ಅಲ್ಲಿ ಹುಡ್ತಕ್ಕಂಥ 2 ಮಕ್ಕಳು ಯಾವುದು ಅಂತ ಕೇಳಿದಾಗ ಅವರೇ ಅಶ್ವಿನಿ ದೇವತೆಗಳು, ಅಶ್ವಿನಿ ದೇವತೆಗಳು ಅಂತ ಹೇಳ್ತಾ ಇದ್ದಾರೆ. ಈ ಕಥೆಯನ್ನು ಯಾಕೆ ಹೇಳಿದೆ ಅಂತಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಆದಿತ್ಯ ಪುತ್ರೋ ಭಿಷಜೋ ಸುರಾಣಾಂ ದಿವ್ಯೇನ ರೂಪೇಣ ವಿರಾಜಮಾನೋ ಶುತ್ವಾ ಜಯೋ ಜನ್ಮ ನರಪ್ರತಿವ್ಯಂ ಭವೇ ಸ್ವರೂಪೋ ದಿವಿ ಮೋದತೆ ಚ. ಈ ಆದಿತ್ಯನ ಪುತ್ರರಾಗಿರ್ತಕ್ಕಂಥ ಅಶ್ವಿನಿ ದೇವತೆಗಳ ಜನ್ಮವನ್ನು ಕೇಳಿದರೆ ಒಳ್ಳೆ ರೂಪ ಬರುತ್ತಂತೆ. ಜನ್ಮಾಂತರದಲ್ಲಿ ಸಂತೋಷ ಪಡ್ತಾನಂತೆ, ಎಲ್ಲ ದುಃಖವೂ ಹೋಗುತ್ತಂತೆ. ಆದ್ದರಿಂದ ಇಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ರೂಪಗಳು ಅಂತ ಹೇಳ್ತಾ ಇದ್ದಾರೆ. ಮುಂದೆ ಆ ಇವನಿಗೆ 108 ಸೂರ್ಯನ ನಾಮಗಳನ್ನ ವಿಶ್ವಕರ್ಮ ಇಡ್ತಾ ಇದ್ದಾನೆ. ಅದನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಈ ಪ್ರಕಾರವಾಗಿ ನಾನಾ ಕಥೆಗಳನ್ನು ಹೇಳ್ತಾ ಇದ್ದಾರೆ. ಆಮೇಲೆ ವರಾಹ ದೇವರ ಕಥೆಯನ್ನು ಹೇಳಿದರು, ವಾಮನ ಚರಿತ್ರೆಯನ್ನು ಹೇಳಿದರು. ಆನಂತರದಲ್ಲಿ ಬೇರೆ ಬೇರೆ ಕಥೆಗಳನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ನರಸಿಂಹಾವತಾರವನ್ನು ಕೇಳ್ತಾ ಇದ್ದಾರೆ. ನರಸಿಂಹಾವತಾರದ ಏನು ವೈಶಿಷ್ಟ್ಯ ಇಲ್ಲಿ ನಮಗೆ ಭಾಗವತದಲ್ಲಿ ಬರ್ತಾ ಇದೆ. ಭಾಗವತದಲ್ಲಿ ಹಿರಣ್ಯಕಶಿಪುವಿಗೆ ಇರ್ತಕ್ಕಂಥ ಮಗ ಪ್ರಹ್ಲಾದರಾಜ, ಅತ್ಯಂತ ಶ್ರೇಷ್ಠ ಪುತ್ರ. ಅವನು ಸಾಕ್ಷಾತ್ ನರಸಿಂಹದೇವರನ್ನು ಪ್ರತ್ಯಕ್ಷೀಕರಿಸಿಕೊಂಡಿರ್ತಕ್ಕಂಥ ಪುತ್ರ. ನಮಗೆ ಅವನಿಂದಲೇನೆ ಈ ಕಥೆಯೆಲ್ಲ ಬಂದಿದೆ. ಆ ನರಸಿಂಹ ಪ್ರಹ್ಲಾದರಾಜ ರಾಯರಾವ್ ಹುಟ್ಟಿದರು, ರಾಘವೇಂದ್ರ ಸ್ವಾಮಿ ಹುಟ್ಟಿದರು ಅಂತ ಕಥೆಯನ್ನು ಕೂಡ ಹೇಳ್ತಾರೆ. ಅಂಥ ಮಹಾನುಭಾವ. ಅವನ ಪ್ರಹ್ಲಾದರಾಜನ ಚರಿತ್ರೆಯನ್ನು ಹೇಳಿದ್ದಾರೆ. ಇಲ್ಲಿ ಸ್ವಲ್ಪ ವ್ಯತ್ಯಾಸ ಹೇಳ್ತಾ ಇದ್ದಾರೆ. ಏನು ವ್ಯತ್ಯಾಸ ಅಂತಂದ್ರೆ ಹಿರಣ್ಯಕಶಿಪು ವಧೆಯಲ್ಲೂ ವ್ಯತ್ಯಾಸ ಉಂಟು. ಆನಂತರದ ಇಂಥ ಮಗ ಯಾಕೆ ಹುಟ್ಟಿದ? ಪಾಪಿಗಳಿಗೆ ಸತ್ಪುತ್ರ ಎಂದು ಹುಟ್ಟೋದಿಲ್ಲ. ಆದರೆ
ಪ್ರಹ್ಲಾದನಂತ ಸತ್ಪುತ್ರ ಹುಡ್ತಾ ಇದ್ದಾನೆ, ಅದಕ್ಕೆ ಏನು ಕಾರಣ ಅಂತ ಕೇಳಿದಾಗ ಅದನ್ನು ಹೇಳ್ತಾ ಇದ್ದಾರೆ, ಕೇಳಿ ಹೇಳ್ತಾ ಇದ್ದಾರೆ. ಸಾಂಪ್ರತಂ ನಾರಸಿಂಹಂತೋ ಪ್ರವಕ್ಷ್ಯಾಮಿ ನಿಬೋಧಮೇ ಹೇಳ್ತಾ ಇದ್ದಾರೆ. ಈಗ ನರಸಿಂಹ ಅವತಾರವನ್ನ ಹೇಳ್ತಾ ಇದ್ದೇನೆ ಕೇಳು ಅಂತ ಹೇಳ್ತಾ ಇದ್ದಾರೆ. ದ್ವಿತೀಯ ಪುತ್ರ ಕಶ್ಯಪರಿಗೆ ದ್ವಿತೀಯಲ್ಲಿ ಹುಟ್ಟಿರ್ತಕ್ಕಂಥ ಪುತ್ರ. ತಾಯಿ ದಿತಿ ಏನ್ ಮಾಡ್ತಾಳೆ ಅಂದ್ರೆ ಒಮ್ಮೆ ಸಾಯಂಕಾಲದಲ್ಲಿ ಪತಿಯ ಗಮನ ಮಾಡಬೇಕು ಅಂತ ಹೋಗ್ತಾ ಇದ್ದಾಳೆ. ಆಗ ಹೇಳ್ತಾರಂದ್ರೆ ಒಳ್ಳೆ ಕಾಲ ಅಲ್ಲಮ್ಮ, ರಾತ್ರಿ ತನಕ ತಡ್ಕೋ ಅಂತ. ಕೇಳೋದಿಲ್ಲ. ಆಗ ಗರ್ಭಧಾರಣೆ ಆಗುತ್ತೆ. ಅಲ್ಲಿ ಹೇಳ್ತಾ ಇದೆ, ನಿನ್ನ ಗರ್ಭದಲ್ಲಿ ಮಹಾ ಅಧಮರು ಜನ್ಮ ತಾಳ್ತಾರೆ. ಆಗ ಅವಳು ಕೇಳ್ತಾಳೆ, ಸ್ವಾಮಿ ಒಂದು ಅನುಗ್ರಹ ಮಾಡಬೇಕು, ಬ್ರಾಹ್ಮಣರ ಶಾಪದಿಂದ ಇವರಿಗೆ ಮೃತಿ ಬರೋದು ಬೇಡ ಅಂತ ಕೇಳ್ತಾ. ಆಯ್ತು ಅಂತ ಹೇಳ್ತಾ ಇದೆ. ಹಾಗಾದ್ರೆ ನನಗೆ ಇಂಥದ್ದೇ ಪಾಪಿಗಳ ಮಕ್ಕಳ ಅಂತ ಕೇಳಿದಾಗ ನಿನ್ನ ಮೊಮ್ಮಗ ಅತ್ಯಂತ ಪುಣ್ಯಶಾಲಿಯಾಗಿರ್ತಕ್ಕ ಮಗ ಹುಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಅಲ್ಲಿ ಹುಟ್ಟತಕ್ಕಂಥ ಯಾರು ದ್ವಿತೀಯ ಪುತ್ರ ಆಗಿರ್ತಕ್ಕಂಥ ಹಿರಣ್ಯಕಶಿಪು. ಅಕ್ಷ ಅಂದ್ರೆ ಕಣ್ಣು, ಕಶುಪು ಅಂದ್ರೆ ಆಸನ. ನಾವು ಹಿರಣ್ಯಾಕ್ಷರೇ. ಯಾಕೆ ನಮ್ಮ ದೃಷ್ಟಿ ಇರ್ತಕ್ಕಂಥದ್ದು ಬಂಗಾರದ ಮೇಲೆ, ಹಣದ ಮೇಲೆ, ದುಡ್ಡಿನ ಮೇಲೆ. ಅದೇ ನಾವು ಹಿರಣ್ಯಾಕ್ಷರು. ಕಶುಪು ಅಂದ್ರೆ ಆಸನ. ನಮ್ಮ ದೃಷ್ಟಿ ಇರ್ತಕ್ಕಂಥದ್ದು ಒಳ್ಳೆ ಆಸನ ಬೇಕು, ಬಂಗಾರದ್ದೇ ಆಗಬೇಕು, ಹೀಗೆ ಆಗಬೇಕು ಅಂತ. ಆದರೆ ಬಂಗಾರ ಅದು ಕಲಿಗೆ ಸನ್ನಿಧಾನ ಸ್ಥಳ. ಪರೀಕ್ಷಿತ್ ರಾಜ ಕಲಿಗೆ ಕೊಟ್ಟಿರ್ತಕ್ಕಂಥ ಒಂದು ಸ್ಥಾನ. ಬಂಗಾರ ಹಾಕೊಳ್ಳೇಬಾರ್ದು ಅಂತ ಅರ್ಥ ಅಲ್ಲ. ಹಾಗಾದ್ರೆ ಹೆಣ್ಣು ಮಕ್ಕಳು ತಾಳಿ ಹಾಕೋತಾರೆ, ಆಭರಣ ಹಾಕೋತಾರೆ, ಇವೆಲ್ಲ ತಪ್ಪ ಅಂತ ಕೇಳಿದ್ರೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬೇಕು. ಅದಕ್ಕಿಂತ ಹೆಚ್ಚಿಗೆ ಆದರೆ ಅಲ್ಲಿ ಕಲಿ ಪ್ರವೇಶವಾಗುತ್ತದೆ. ಆಗ ಕಲಿ ಪ್ರವೇಶ ಆಯಿತು ಅಂತ ಕೇಳಿದ್ರೆ ಮಾಡಬಾರ್ದು ಅನ್ಯ ಆಗತ್ತೆ. ಅದಕ್ಕೆ ಹಿರಣ್ಯ ಅಂತ ಹೆಸರು. ಏನ್ ಹಿರಣ್ಯ ಅಂದ್ರೆ ಹಿನೋತಿ ರಾತಿ ನಮ್ಮಿತಿ ಹಿರಣ್ಯಂ. ನಮ್ಮಂದ್ರೆ ಸುಖವನ್ನ ನಾಶ ಮಾಡುತ್ತೆ, ದುಃಖವನ್ನ ಕೊಡುತ್ತೆ. ಇಡೀ ಪ್ರಪಂಚದಲ್ಲಿ ಜಗಳ ಆಗಿರ್ತಕ್ಕಂಥದ್ದು ಬಂಗಾರಕ್ಕೋಸ್ಕರ, ರಾಜ್ಯಕ್ಕೋಸ್ಕರ, ಸ್ತ್ರೀಗೋಸ್ಕರ ಇದೇ ಆಗಿರ್ತಕ್ಕಂಥದ್ದು. ಎಲ್ಲ ಅದಕ್ಕೆ ಒಂದು ಚೂರು ಬಂಗಾರ ಇದ್ರೂ ಕೂಡ ಇವತ್ತು ಅಪಹಾರ ಮಾಡ್ತಾನೆ. ಅಂತಹ ಕಾಲ ಬಂದು ಹೋಗಿದೆ. ಆದ್ರಿಂದ ಹಿನೋತಿ ಏನ್ ಮಾಡ ರಾತಿ ದುಃಖಂ ಹಿನೋತಿ ಸುಖಂ. ಸುಖವನ್ನು ನಾಶ ಮಾಡ್ತದೆ, ಅನಂತರದಲ್ಲಿ ದುಃಖವನ್ನು ಕೊಡುತ್ತೆ. ಅದೇ ಪರಮಾತ್ಮನಿಗೆ ಅರ್ಪಣೆ ಮಾಡಿಬಿಟ್ರೆ ನಮ್ ಸುಖಂ ರಾತಿ ದುಃಖಂ ಹಿನೋತಿ. ಪರಮಾತ್ಮ ಅವನು ಹಿರಣ್ಯ, ಅದ ತಿರ್ಗಾಮೃಗ ಮಾಡಬೇಕು. ಹೀಗೆ ಆದ್ದರಿಂದ ಆ ಭಗವಂತನಿಗೆ ನಾವು ಇದನ್ನು ಅರ್ಪಣೆ ಮಾಡಿದಾಗ ಆ ಭಗವಂತ ನಮ್ಗೆ ಸುಖವನ್ನು ಕೊಡ್ತಾನೆ. ಅದನ್ನು ಕೃಷ್ಣಾರ್ಪಣ ಅಂತ ಹೇಳ್ಬೇಕು. ಏನೇ ಮಾಡಿದರೂ ಕೂಡ ಯತ್ಕರೋಷಿ ಯದಸ್ನಾಸಿ ಹೇಳ್ತಾರೆ, ಪ್ರತಿಯೊಂದನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡು. ಆ ಅರ್ಪಣೆ ಮಾಡಿದಾಗ ಭಗವಂತ ನಮ್ಗೆ ಅನುಗ್ರಹವನ್ನು ಮಾಡ್ತಾನೆ. ಅದನ್ನು ಹಿರಣ್ಯಕಶಿಪು 1000 ವರ್ಷಗಳ ಕಾಲ ತಾಯಿ ಗರ್ಭದಲ್ಲಿದ್ದರು. ಅದಕ್ಕೆ ಗಜಗರ್ಭ ಅಂತ ಕರೀತಾರೆ. ಹಾಗಿದ್ದರು. ಆಮೇಲೆ ಹುಡ್ತಾ ಇದ್ದಾರೆ. ಅಲ್ಲಿ ಹಿರಣ್ಯಕಶಿಪು ಅಣ್ಣ, ಹಿರಣ್ಯಾಕ್ಷ ತಮ್ಮ. ಹಿರಣ್ಯಾಕ್ಷನ ಮರಣ ಆಗೋಗ್ತಾ ಇದೆ, ವರಾಹ ದೇವರಿಂದ ಮರಣ ಆಗೋಗ್ತಾ ಇದೆ. ಆಗ ಏನ್ ಮಾಡ್ತಾನೆ, ಹಿರಣ್ಯಕಶಿಪು ತಪಸ್ಸು ಮಾಡ್ತಾ ಇದ್ದಾನಂತೆ. ಇತ್ಯುಕ್ತೋ ಬ್ರಹ್ಮಣ ದೈತ್ಯೋ ಹಿರಣ್ಯಕಶಿಪುರ ಉವಾಚನತ್ವ ದೇವೇಶಂ ಬ್ರಹ್ಮಾಣಂ ವಿನಯಾನ್ವಿತಃ. ತಪಸ್ಸು ಮಾಡ್ತಾನಂತೆ. ಪಂಚಾಗ್ನಿ ಮಧ್ಯೆ ಅಂತ ಕರೀತಾ ಇದ್ದಾರೆ. ಅವನು ತಪಸ್ಸನ್ನು ಶುರು ಮಾಡಿ ಕಣ್ಣನ್ನು ಮುಚ್ಚಲೇ ಇಲ್ಲಂತೆ. ಸೂರ್ಯನ ನೋಡ್ತಾ ಇದ್ದಾನಂತೆ. ಹೇಳ್ತಾರೆ ಪಾದಾಂಗುಷ್ಟಾಶ್ಚಿತ ಅವನಿಹಿ ಕರೀತಾ ಇದ್ದಾರೆ. ಪಾದಾಂಗುಷ್ಟ ನಕಾಶ್ಚಿತ ಅವನಿಹಿ. ಪಾದದ ಅಂಗುಷ್ಟದ ನಖದಿಂದ ಉಗುರಿನಿಂದ ಆ ಭೂಮಿ ಸ್ಪರ್ಶ ಮಾಡಿದಂತೆ, ಅಷ್ಟೇ ಆಧಾರವಿತ್ತಂತೆ. ಹೀಗೆ ಎಷ್ಟು ಸಹಸ್ರ ವರ್ಷಗಳ ಕಾಲ ತಪಸ್ಸು ಮಾಡ್ತಾ ಇದ್ದ ನೋಡಿ. ನಾವು 7 ದಿನ ಕೃಷ್ಣದೇವ ಸೇವಾ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೇವೆ, ಆಗೋದಿಲ್ಲ ನಮ್ಗೆ. 1 ದಿನ ಏಕಾದಶಿ ಉಪವಾಸ ಮಾಡ್ಲಿಕ್ಕೆ ಒದ್ದಾಡ್ತೇವೆ. ಪುರಾಣಗಳು ಹೇಳ್ತಾ ಇದ್ದಾವೆ ಏಕಾದಶಿಯನ್ನು ಮಾಡಲೇಬೇಕು ಅಂತ ನಿನ್ನೆ ಹೇಳಿದೆ. ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ. 10,000 ವರ್ಷಗಳ ಸಂಪಾದನೆ ಮಾಡತಕ್ಕಂಥ ಪುಣ್ಯ ಒಂದೇ ದಿನ ಕೃತಯುಗದಲ್ಲಿ 10,000 ವರ್ಷಗಳ ಹರಿಧ್ಯಾನವನ್ನು ಮಾಡಿದರೆ ಏನು ಪುಣ್ಯ ಬರ್ತದಲ್ಲ, ಅದು ಕಲಿಯುಗದಲ್ಲಿ ಕೇವಲ ಒಂದು ಏಕಾದಶಿ ಮಾಡಿದ್ದು ಬರ್ತದೆ. ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು ಆ ಕಲಿಯುಗ. ಭಾಗವತ ಹೇಳ್ತಾ ಇದೆ. ಆ ಪರೀಕ್ಷಿತ್ ರಾಜ ಕಲಿಯನ್ನ ನಿಗ್ರಹ ಮಾಡ್ದ. ಕೊಂದೇ ಬಿಡ್ಬೋದಿತ್ತಲ್ವಾ ಪ್ರಶ್ನೆ. ಕಲಿಯನ್ನ ನಿಗ್ರಹ ಮಾಡ್ತಾ ಇದ್ದಾನೆ, ಕೊಂದೇ ಬಿಡ್ಬೋದಿತ್ತಲ್ಲ. ಕೊಂದು ಬಿಟ್ಟಿದ್ದು ಏನಾಗ್ತಿತ್ತು, ಒಂದು ಕೃತಯುಗ ಬರ್ತಾ ಇತ್ತು, ಒಂದು ತ್ರೇತ ಬರ್ತಾ ಇತ್ತು, ಒಂದು ದ್ವಾಪರ ಬರ್ತಾ ಇತ್ತು. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಹಾಗಲ್ಲ, ಕೃತಯುಗಕ್ಕಿಂತಲೂ ಕಲಿ ಅತ್ಯಂತ ಶ್ರೇಷ್ಠವಾದ ಯುಗ. ಯಾತಕ್ಕೋಸ್ಕರ? ಪುಣ್ಯ ಸಂಪಾದನೆಗೋಸ್ಕರ. ಕೇವಲ ಹರಿಯನ್ನ ಭಕ್ತಿಯಿಂದ ಸ್ಮರಣೆ ಮಾಡಿಬಿಟ್ರೆ ಸಾಕು, ನಮಗೆ ಸಕಲ ಪಾಪವು ನಿವೃತ್ತಿ ಆಗೋಗುತ್ತೆ. 1,000,000 ಜನ್ಮ ಅಘನಾಶನಂ. 1,000,000 ಜನ್ಮದ ಪಾಪ ಒಂದು ಹರಿನಾಮ ಸ್ಮರಣೆಯಿಂದಾಗುತ್ತೆ. ಅದು
ಯಾವುದು ಈ ಕೃಷ್ಣನಾಮಕ್ಕೆ ಭಗವನ್ ನಾಮಕ್ಕೆ ಇರ್ತಕ್ಕಂಥ ಅದು ಕಲಿಯುಗದ ಮಾತ್ರ, ಬೇರೆ ಕಡೆ ಬರೋದಿಲ್ಲ. ಈ ದೃಷ್ಟಿಯಿಂದ ಪರೀಕ್ಷಿತ್ ರಾಜ ಕಲಿಯನ್ನ ನಿಗ್ರಹ ಮಾಡ್ದ. ಸಾರಂಗೈವ ಸಾರಭಕ್ ಭಾಗವತ ಹೇಳ್ತಾ ಇದೆ. ಅಲ್ಲಿರ್ತಕ್ಕಂಥ ಗುಣ ಸ್ವೀಕಾರ ಮಾಡಲಿಕ್ಕೋಸ್ಕರ ಅವನ ಕಲಿಯನ್ನು ನಿಗ್ರಹ ಮಾಡಿದೇನೆ ಹೊರತು ಕಲಿಯನ್ನು ಕೊಂದಾಕ್ಲಿಲ್ಲ. ಆದ್ರಿಂದ ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು ಕಲಿಯುಗ. ಆ ಕಲಿಯುಗದಲ್ಲಿ ನಾವು ಏನು ಮಾಡಬೇಕು? ಭಗವತ್ ಸೇವಾ ಮಾಡಬೇಕು. ಆದರೆ ಒಂದು ದಿನ ಸೇವಾ ಮಾಡಲಿಕ್ಕೆ ನಮ್ಗೆ ಆಗ್ತಿಲ್ಲ. ಅನ್ನ ದೋಷವೋ ಅಥವಾ ಸರ್ಕಂಟೆನ್ಸ್ ದೋಷವೋ ಏನು ನಮ್ಗೆ ಗೊತ್ತಿಲ್ಲ. ಆದ್ದರಿಂದ ಆ ಪರಮಂತನ ಸೇವಾ ಮಾಡ್ತಕ್ಕಂಥ ತಪ್ಪು. ಅದು ಹಿರಣ್ಯಕಶಿಪು 1000 ವರ್ಷಗಳ ಕಾಲ ಒಂದೇ ಪರದಿಂದ ತಪಸ್ಸು ಮಾಡ್ತಾ ಇದ್ದಾನೆ. ಬ್ರಹ್ಮದೇವರು ಬಂದರು, ಹಂಸವಾಹನರಾಗಿ ಬರ್ತಾ ಇದ್ದಾರಂತೆ. ಸ್ತೋತ್ರ ಬಂದಾಗ ಅವನು ಸ್ತೋತ್ರ ಮಾಡ್ತಾ ಇದ್ದಾನೆ. ನಾನಾ ಪ್ರಕಾರ ಸ್ತೋತ್ರ ಮಾಡ್ತಾನಂತೆ. ಆಗ ಅವ್ರು ಕೇಳ್ತಾರೆ, ಏನು ವರ ಕೊಡ್ಲಿ? ವರವನ್ನು ಕೊಡ್ತೀಯಾ ಅಂತಾದರೆ ಇಂಥ ವರವನ್ನು ಕೊಡು ಅಂತ ಕೇಳ್ತಾ ಇದ್ದಾನೆ. ಏನಂತ? ನ ಶುಷ್ಕೇಣ ನ ಚಾರ್ದ್ರೇಣ ನ ಜಲೇನ ನ ವನ್ನಿನ ನ ಕಾಷ್ಟೇನ ನ ಕೀಟೇನ ಪಾಷಾಣೇನ ಚ ವಾಯುನ. ಒಣಗಿರ್ತಕ್ಕಂಥದ್ದು, ಹಸಿಯಾಗಿರ್ತಕ್ಕಂಥದ್ದು, ನೀರಿನಿಂದ, ಬೆಂಕಿಯಿಂದ, ಕಟ್ಟಿಗೆಯಿಂದ, ಕೀಟದಿಂದ, ಕಲ್ಲಿನಿಂದ, ವಾಯುವಿನಿಂದ, ಯಾವ ಆಯುಧದಿಂದಲೂ, ನಿಶೂಲದಿಂದಲೂ, ಶೈಲದಿಂದಲೂ, ಮನುಷ್ಯರಿಂದಲೂ, ಸುರರಿಂದಲೂ, ಅಸುರರಿಂದಲೂ, ಗಂಧರ್ವರಿಂದಲೂ, ರಾಕ್ಷಸರಿಂದಲೂ, ಕಿನ್ನರೈಹಿ ಕಿಂಪುರುಷೈಹಿ, ವಿದ್ಯಾಧರಗಳಿಂದ, ಭುಜಂಗಮಗಳಿಂದ ಅಂದರೆ ಸರ್ಪಗಳಿಂದ, ವಾನರಗಳಿಂದ, ಮೃಗಗಳಿಂದ, ಮಾತೃಗಣದಿಂದ ಯಾವುದೊಂದು ಮರಣಬೇಡ. ನಾಭ್ಯಂತರ ಒಳಗಡೆ ಹೊರಗಡೆ. ಅದೇ ರೀತಿಯಲ್ಲಿ ಯಾವ್ಯಾವುದು ಮರಣ ಹೇತುಗಳಾಗಿದ್ದಾವೋ ಈ ಲೋಕದಲ್ಲಿ ಅದು ಯಾವುದರಿಂದ ಮರಣ ಬೇಡ. ನದಿನೇ ಹಗಲು, ನಚನಕ್ತಂ ರಾತ್ರಿ, ಯಾವ ಮರಣ ಬೇಡ, ನಿನ್ನ ಅನುಗ್ರಹದಿಂದ ಆಗಬೇಕು ಅಂತ ಹೇಳ್ತಾ ಇದ್ದಾನೆ. ಆಗ ಬ್ರಹ್ಮದೇವರು ಹೇಳ್ತಾರಂತೆ, ಹೌದು ವರ ಕೇಳಿದ್ದೀಯ, ಇದನ್ನು ಯಾರಿಂದ ಹೊಂದಲಿಕ್ಕೆ ಆಗೋದಿಲ್ಲ. ಆದರೆ ನಿನ್ನ ತಪಸ್ಸಾಗಿದೆ. ತಪಸ ತವ ತುಷ್ಟೋಹಂ ಮಹತಾ ವರಾನಿಮಾನ್ ದುರ್ಲಭಾನಪಿ ದೈತ್ಯೇಂದ್ರ ದದಾಮಿ ಪರಮಾದ್ಭುತಾಂ. ಕೊಡ್ತೇನೆ ತಗೋ, ಏನ್ ಬೇಕಾದ್ರೆ ಕೊಡ್ತೇನೆ ತಗೋ ಅಂತ ಹೇಳ್ತಾ ಇದ್ದಾನಂತೆ. ಇದುವರೆಗೂ ಯಾರಿಗೂ ಇಂಥ ವರ ಕೊಟ್ಟಿಲ್ಲ. ಆದರೆ ಅಂಥ ತಪಸ್ಸನ್ನು ಮಾಡಿದ್ದೀಯ. ಎಷ್ಟೇ ವಿಘ್ನ ಬಂದರೂ ಕೂಡ ಆ ವಿಘ್ನವನ್ನೆಲ್ಲವನ್ನು ಮೀರಿ ತಪಸ್ಸನ್ನು ಮಾಡಿದ್ದೀಯ, ನಿನಗೆ ಕೊಡ್ತೇನೆ ತಗೋ ಅಂತ ಕೊಡ್ತಾ ಇದ್ದಾರಂತೆ. ಈ ಪ್ರಕಾರವಾಗಿ ಆ ದೈತ್ಯರಾಜನಿಗೆ, ಹಿರಣ್ಯಕಶಿಪುವಿಗೆ ಆ ಬ್ರಹ್ಮ ವರ ಕೊಡ್ತಾ ಇದ್ದಾನಂತೆ. ಅಲ್ಲೇ ಅಂತರ್ಧಾನನಾಗ್ತಾ ಇದ್ದ. ಮೊದಲೇ ರಾಕ್ಷಸ. ಕಪಿರಪಿ ಕಾಪಿಶ ಶಯಾನ ಮದಭರಿತಃ ಅಪಿಚ ವೃಶ್ಚಿಕ ದ್ರಂಷ್ಟಃ ಹೇಳ್ತಾ ಇದ್ದಾರೆ. ಆ ಪಿಶಾಚಗ್ರತಃ ಕಿಂಬ್ರೂಮೋ ವೈಕೃತಂ ತಸ್ಯ ಅಂತ. ಕಪಿ ಇತ್ತಂತೆ, ಅದಕ್ಕೆ ಕಳ್ಳು ಕುಡಿಸ್ಬಿಟ್ರು. ಅದಕ್ಕೆ ಆಮೇಲೆ ಆಯಿತು, ಒಂದು ಚೇಳು ಕಚ್ಚಿತಂತೆ. ಆನಂತರದ ಅಲ್ಲಿ ಒಂದು ಪಿಶಾಚಿ ದೆವ್ವ ಸೇರ್ಕೊಳ್ತಂತೆ. ಸೇರ್ಕೊಂಡು ಇನ್ನೇನು ಹೇಳಬೇಕು? ಮೊದಲೇ ಅದು ವಕ್ರವಾಗಿರ್ತಕ್ಕಂಥದ್ದು, ಮಹಾ ಚಂಚಲವಾಗಿರ್ತಕ್ಕಂಥದ್ದು. ಅದಕ್ಕೆ ಕಳ್ಳು ಕುಡಿಸಿದಾಗ, ಪಿಶಾಚಗ್ರಸ್ತವಾದಾಗ, ಚೇಳು ಕಚ್ಚಿದಾಗ ಅದನ್ನ ಏನು ಹೇಳಬೇಕು? ಅದೇ ರೀತಿ ಇವನಿಗಾಯ್ತು. ಮೊದಲೇ ದೈತ್ಯ, ಸ್ವಾಭಾವಿಕವಾಗಿ ದೈತ್ಯ, ಕಶ್ಯಪನ ಮಗ, ಬ್ರಹ್ಮನ ವರ ಇಷ್ಟು ಕೂಡಿದೆ. ಕುಡಿದಾಗ ಅವನು ಮಾಡಿದ್ದೇ ಆಟ, ಏನು ಮಾಡಿದ್ದೇ ಆಟ. ಏನು ಮಾಡ್ತಾ ಇದ್ದಾನೆ? ಎಲ್ಲೆಲ್ಲಿ ಏನೇನು ಕರ್ಮ ಆಗ್ತಿತ್ತಲ್ಲ ಆ ಕರ್ಮಕ್ಕೆ ಹೋಗಿ ನಾನೇ ಬ್ರಹ್ಮ, ನಾನೇ ದೇವರು ಅಂತ ಹೇಳ್ಕೊಂಡು ಎಲ್ಲವನ್ನು ಬಲಾತ್ಕಾರವಾಗಿ ಕಿತ್ತಿಂತ ಇದ್ದಂತೆ. ಹೀಗೆ ದೇವತೆಗೆ ಯಜ್ಞ ಯಾಗ ಯಾವುದೂ ಇಲ್ಲ ಅಂತ ಎಲ್ಲವೂ ನಿಂತು ಹೋಗ್ತಾ ಇದೆ ಹೇಳ್ತಾ ಇದ್ದಾನಂತೆ. ನ ಯಷ್ಟವ್ಯಂ ನ ಹೋತವ್ಯಂ ನ ದಾತವ್ಯಂ ಸುರಾನ್ ಪ್ರತಿ ಯುಷ್ಮಾಭಿರ್ಹಮೇವಾದ್ಯ ತ್ರೈಲೋಕ್ಯಾಧಿಪತಿ ಪ್ರಜಾ. ಯಾರು ರಾಜ ಅಂದರೆ ನಾನೇ ರಾಜ. ರಾಜ ಪ್ರತ್ಯಕ್ಷ ದೇವತಾ ಅಂತಿದೆ. ನಾನು ರಾಜನಾಗಿದ್ದೇನೆ. ನೀವು ದೇವತೆಗಳನ್ನು ಕುರಿತು ಯಜ್ಞ ಮಾಡಬೇಡಿ, ಹೋಮ ಮಾಡಬೇಡಿ, ಏನನ್ನು ಕೊಡಬೇಡಿ, ಅದು ಸುರಾನ್ ಪ್ರತಿ ಕೊಡಬೇಡಿ. ಯುಷ್ಮಾಭಿ ನನ್ನನ್ನೇ ಆರಾಧನೆ ಮಾಡಬೇಕು, ನನ್ನನ್ನೇ ಪೂಜಾ ಮಾಡಬೇಕು, ನಾನೇ ವರ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಮಾಮೇವ ಪೂಜಾಂ ಕುರುತ ಯಜ್ಞ ದಾನಾದಿ ಕರ್ಮಣ. ಸಂಕಲ್ಪ ಮಾಡಬೇಕಂತೆ. ಹಿರಣ್ಯಕಶಿಪು ಅರ್ಪಣಮಸ್ತು ಅಂತ ಹೇಳಬೇಕಂತೆ. ಹಿರಣ್ಯಕಶಿಪು ಪ್ರೀತಯ್ಯ ಅಂತ ಹೇಳಬೇಕಂತೆ. ಈ ಪ್ರಕಾರ ಯಾಗವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ನಾನೇ ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮನಾಗಿದ್ದೇನೆ ಅಂತ ಹೇಳ್ತಾ ಇದ್ದಾನಂತೆ. ಈ ಪ್ರಕಾರವಾಗಿ ಎಲ್ಲ ಆಗ್ತಾ ಇದೆ. ದೇವತೆಗಳಿಗೆ ಯಜ್ಞದ ಆಹುತಿ ಬರ್ತಾ ಇಲ್ಲ. ಎಲ್ಲರೂ ದುಃಖ ಪಡ್ತಾ ಇದ್ದಾರೆ. ದುಃಖಪಟ್ಟು ಏನು ಮಾಡ್ತಾರೆ ಅಂತ ಕೇಳಿದಾಗ ದೇವಗುರು ಬೃಹಸ್ಪತ್ಯಾಚಾರ್ಯ ಹೋಗ್ತಾ ಇದ್ದಾರಂತೆ. ನೀತಿಜ್ಞಂ ಸರ್ವಶಾಸ್ತ್ರಜ್ಞಂ ಪ್ರಪ್ರಚುರ್ ವಿನಯಾನ್ವಿತಾ ಹಿರಣ್ಯಕಶಿಪೋರಸ್ಯ ವಿನಾಶಂ ಮುನಿ ಸತ್ತಮ. ಗುರುಗಳೇ ಅನುಗ್ರಹ ಮಾಡಬೇಕು. ತಾವು ನೀತಿ ತಿಳಿದವರು, ಸರ್ವಶಾಸ್ತ್ರಜ್ಞರಾಗಿದ್ದೀರಾ. ಭೂತ ಭವಿಷ್ಯತ್ ವರ್ತಮಾನ ಜ್ಞಾನ ನಮಗಿದೆ. ಇಂಥ ಹಿರಣ್ಯಕಶಿಪುವಿನ ಉಪಟಳವನ್ನು ಹೇಗೆ ತಪ್ಪಿಸ್ಕೊಳ್ಬೇಕು ನಮ್ಗೆ ಹೇಳಬೇಕು ಅಂತ ಕೇಳಿದಾಗ ಅವ್ರು ಹೇಳ್ತಾ ಇದ್ದಾರೆ, ನಾವು ಏನೂ ಮಾಡಲಿಕ್ಕಾಗೋದಿಲ್ಲ, ನಾನು ಅಸ್ವತಂತ್ರ. ಒಂದೇ ಒಂದು ವಸ್ತು ಸ್ವತಂತ್ರ. ಅದ್ಯಾವುದು? ಸ್ವತಂತ್ರೋ ಭಗವಾನ್ ವಿಷ್ಣು.
ಭಗವಂತ ವಿಷ್ಣು ಮಾತ್ರ ಸ್ವತಂತ್ರ, ಇನ್ನೆಲ್ಲವೂ ಅಸ್ವತಂತ್ರ ಪದಾರ್ಥ. ಆದ್ದರಿಂದ ಅವನೊಬ್ಬನೇ ನಾಶ ಮಾಡ್ತಾನೆ. ಆದರೆ ದುಃಖಕ್ಕೆ ಸಮಾನವಾದ ಕಷ್ಟ ಇನ್ನೊಂದಿಲ್ಲ. ದುಃಖ ಬಂತು ಅಂದರೆ ನಮ್ಮನ್ನು ಹಾಳು ಮಾಡಿ ಹಾಕತ್ತೆ. ಅದಕ್ಕೋಸ್ಕರ ನಾವು ದುಃಖ ಪರಿಹಾರ ಮಾಡ್ತಕ್ಕಂಥ ವ್ಯಕ್ತಿ ಯಾರು? ಭಗವಂತ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರಂತೆ. ಯತಯೇವ ಮತೋ ದೇವ ಸರ್ವೇ ಗಚ್ಚತ ಮಾಚಿನಂ ಕ್ಷೀರೋದಸ್ಸಿ ಉತ್ತರಂ ತೀರಂ ಪ್ರಸುಪ್ತೋ ಯತ್ರ ಕೇಶವ. ಹೋಗ್ತಾ ಇದ್ದಾರಂತೆ. ಎಲ್ಲಿ ಭಗವಂತ ಕೇಶವ ಇದ್ದಾನಲ್ಲ ಅಲ್ಲಿ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಹೋಗಿ ಆ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ ಆ ಪುರುಷ ಸೂಕ್ತದಿಂದ. ಯಾಕೆ? ಸಹಸ್ರ ಕಾರ್ಯೇಶು ಭವಾನ್ ಸಮರ್ಥ. ಸಹಸ್ರಾರು ಕಾರ್ಯ ನೀನೇ ಸಮರ್ಥ. ಸಹಸ್ರ ಅಕ್ಷಿ ಉಳ್ಳವನು. ಸಹಸ್ರ ಸಾವಿರ ಅಂತ ಅಷ್ಟೇ ಅರ್ಥ ಅಲ್ಲ, ಅನಂತವಾದ ಅಕ್ಷಿ ಉಳ್ಳವನು. ಅನಂತ ಜೀವರಾಶಿಗಳು ಅನಂತ ಕಾಲದಲ್ಲಿ ಅನಂತ ದೇಶಗಳಲ್ಲಿ ಏನೇನು ಕರ್ಮ ಮಾಡ್ತಾರಲ್ಲ ಅದೆಲ್ಲವನ್ನು ತಿಳಿತಕ್ಕಂಥ ಶಕ್ತಿ ಇರ್ತಕ್ಕಂಥ ವ್ಯಕ್ತಿ ಭಗವಂತ. ಮನೆಯಲ್ಲಿ ಕೂತ್ಕೊಂಡು ನಾರಾಯಣ ಕೃಷ್ಣ ಅಂತ ಹೇಳಿದರೂ ಕೂಡ ಆ ಹೃದಯದಲ್ಲಿರ್ತಕ್ಕಂಥ ಭಗವಂತನಿಗೆ ಗೊತ್ತಾಗತ್ತೆ, ಫಲವನ್ನು ಕೊಡ್ತಾನೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ. ತನ್ನವರ ನರಗಳಿಗೆ ಬಿಟ್ಟಗಲನ್ನು ರಮಾಧವನ ಒಲಿಸಲರಿಯದ ಪಾಮರರು ಬಳಲುವರು ಭವದೊಳಗೆ. ಹೇಳ್ತಾ ಇದ್ದಾರೆ. ಏನರ್ಥ? ಪರಮಾತ್ಮನ ಸ್ತೋತ್ರ ಮಾಡಬೇಕಾದ್ರೆ ಮಡಿ ಮೈಲಿಗೆ ಯಾವುದು ಬೇಕಾಗಿಲ್ಲ. ಮಲಗಿ ಪರಮಾದರದಿ ಪಾಡಲು. ರಾತ್ರಿ ಮಲ್ಕೋತೀರ, ಯಾವ್ಯಾವುದೋ ಚಿಂತೆ ಬೇಡ, ನಾರಾಯಣ ಕೃಷ್ಣ ಮುಕುಂದ ಭಕ್ತಿಯಿಂದ ಹಾಡಬೇಕಂತೆ. ಅದೇ ಮಲಗಿಸಿ ಎಲ್ಲ ಇಂದ್ರಿಯಗಳನ್ನು ಕೂಡ ನಮ್ಮ ಅಧೀನ ತೆಗೆದುಕೊಂಡು ಅದಕ್ಕೆ ಕಾರ್ಯೋನ್ಮುಖವಾಗದ ಹಾಗೆ ನೋಡಿಕೊಂಡು ನಾವು ಪರಮಾತ್ಮನ ಸ್ತೋತ್ರ ಮಾಡಬೇಕು. ಕುಳಿತು ಕೇಳುವ, ಎಲ್ಲಿ? ನಮ್ಮ ಹೃದಯದಲ್ಲಿ ಕೂತ್ಕೊಂಡ್ಬಿಡ್ತಾನಂತ, ಕೇಳ್ತಾನಂತ. ಕುಳಿತರೆ ನಲಿವ ಅಲ್ಲ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತರೆ ನಿಲ್ಲುವ. ಹೃದಯದಲ್ಲಿ ಕೂತ್ಕೊಂಡ್ರೆ ನಿಶ್ಚಲವಾಗಿ ಆಮೇಲೆ ನಿಂತ್ಕೊಳ್ತಾನೆ. ನಿಂತರೆ ನಲಿವ. ಯಾವಾಗ ನಾವು ಪರಮಾತ್ಮನನ್ನ ಪ್ರೀತಿಯಿಂದ ಒಲಿಸ್ಕೊಂಡು ನಾವು ಸ್ತೋತ್ರಾಗ್ಲಿ ಮಾಡ್ತೇವಲ್ವಾ, ಆಗ ಭಗವಂತ ಒಲಿತಾನೆ, ನಲಿತಾನೆ, ನಿಲ್ತಾನೆ. ಆನಂತರದಲ್ಲಿ ಅನುಗ್ರಹ ಮಾಡಿಬಿಡ್ತಾನೆ. ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ. ನಿಮಗೆ ನಾನು ನಿಂತ್ಕೊಂಡ್ಬಿಟ್ರೆ ಅಂತ ಕೇಳಿದಾಗ ನಿಮಗೆ ಎಲ್ಲ ಅನುಗ್ರಹ ಮಾಡ್ತೇನೆ, ಒಲಿತೇನೆ ಅಂತ ಹೇಳ್ತಾ ಇದ್ದಾನೆ. ಪುರಂದಾಸರ ಕಾಲದಲ್ಲಿ ಭಗವಂತ ಒಲಿದು ಬಿಟ್ಟಿದ್ದಂತೆ. ಎಷ್ಟೆಷ್ಟು ಅನುಗ್ರಹ ಮಾಡ್ತಾ ಇದ್ದ ಅಂತ ಕೇಳಿದಾಗ ಬೇಕಾದಷ್ಟು ಅನುಗ್ರಹ ಮಾಡಿಬಿಟ್ಟಿದ್ದಂಥವ್ರು. ಇಂಥ ಅನುಗ್ರಹ ಮಾಡಿಲ್ಲ ಅಂತಲೇ ಇಲ್ಲ. ಯಾಕೆ? ಅವರು ಈ ರೀತಿಯಲ್ಲಿ ಪರಮಾತ್ಮನ ಒಲಿಸ್ಕೊಂಡು ಇದ್ದ. ತಿರುಪತಿಗೆ ಒಮ್ಮೆ ಹೋಗ್ತಾ ಇದ್ದಾರಂತೆ. ಎಲ್ಲ ಕಡೆ ಅಂತ ಅನ್ನ ಸಂದರ್ಪಣೆ ಮಾಡ್ತಕ್ಕಂಥದ್ದು ಅವರ ಕಾರ್ಯ ಕೆಲಸ ಮಾಡ್ತಾ ಇದ್ದಾರೆ. ಒಮ್ಮೆ ತುಪ್ಪ ಕಮ್ಮಿ ಆಯಿತು. ಆಗ ವರದಾ ಅಂತ ಕರೆದ್ರು. ಏನು ತುಪ್ಪ ಬೇಕು? ಸೀರೆ ತುಪ್ಪ ಬಂತು, ಕೊಟ್ಬಿಟ್ರು, ಎಲ್ಲ ಆಯ್ತು. ವರದ ಹತ್ರ ಹೋದ, ಶಿಷ್ಯನ ಹತ್ರ ಹೋದ, ವರದ ತುಪ್ಪ ತಂದಿದ್ದಿಲ್ಲಪ್ಪ, ದುಡ್ಡು ತಗೋ. ಅವನು ತರಲಿಲ್ಲ ಗುರುಗಳೇ. ಹೇಗೆ ಬಂತು ಅಂತ ವಿಚಾರ ಮಾಡಿದಾಗ ಸ್ವಯಂ ಭಗವಂತ ಬಂದು ಕೊಟ್ಟಿದ್ದಾನೆ, ತುಪ್ಪ ಕೊಡ್ತಾ ಇದ್ದಾನಂತೆ. ಆದ್ದರಿಂದ ಈ ರೀತಿ ಭಗವಂತ ಸೇವೆ ಮಾಡ್ತಾನೆ. ಇನ್ನೊಂದ್ಸತಿ ಪುರಂದಾಸರು ಪ್ರಾತಃ ಕಾಲ ಹೇಳ್ತಾ ಇದ್ದಾರೆ, ಆ ಮಲೋತ್ಸರ್ಜನೆ ಮಾಡಬೇಕು, ಮೃತ್ತಿಕಾ ಶೌಚ ಮಾಡಬೇಕು. ಆಗ ಶಿಷ್ಯನನ್ನು ಕರೆದ್ರು, ವರದ ಅಂತ ಕರೆದ್ರು. ವರದ ಬಂದಂತೆ ಬಿಸಿ ಬಿಸಿ ನೀರನ್ನು ತಂದುಕೊಟ್ಟಾಗ ಕೈ ಹಾಕೋತ ಕೈ ಸುಟ್ಟೋಯ್ತು. ತೆಗೆದುಕೊಂಡು ನಮ್ಮ ತಲೆಗೆ ಕುಟ್ಬಿಟ್ರನು. ಅಂದ್ರೆ ಯಾಕೆ ಹೇಳಿದೆ? ಭಗವಂತ ಇವರಿಗೆ ಅನುಗ್ರಹ ಮಾಡಬೇಕು ಅಂತ ತಾನೇ ಶಿಷ್ಯನಾಗಿ ಸೇವೆ ಮಾಡಲಿಕ್ಕೆ ಬಂದರು. ಆಮೇಲೆ ಮಲ್ಕೊಂಡಿದ್ದ ವರದ ತಲೆ ಮೇಲೆ ಕೈ ಆಡಿಸಿದ್ರು. ಗುಬುಟಿ ಏನಿರಲಿಲ್ಲ. ಎಲ್ಲೋ ನಾನು ಹೊಡೆದಲ್ಲೋ ಗುರುಗಳೇ, ನಾನು ಬರಲೂ ಇಲ್ಲ, ನೀವು ಹೊಡಿಲೂ ಇಲ್ಲ ಅಂತಂದು ಆಶ್ಚರ್ಯವಾಗಿ ವಿಚಾರ ಮಾಡ್ತಾರೆ. ಯಾರಪ್ಪ ಅಂತ ಕೇಳಿ ಸ್ವಯಂ ಭಗವಂತ ಬಂದಿದ್ದಾನೆ. ಈ ಪ್ರಕಾರವಾಗಿ ಆ ಭಗವಂತ ಆ ಒಲಿದರೆ ನಲಿವೆ ನಿಮಗೆಂಬ ಸುಲಭನೋಹರಿ. ಒಲಿದರೆ ನಾನು ಒಲಿದು ಬಿಟ್ಟರೆ ನಿಮಗೆ ಅನುಗ್ರಹವನ್ನು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಅಂತಹ ಭಗವಂತ ಆ ಅನುಗ್ರಹ ಮಾಡ್ತಾನೆ. ಕೇಳಿ, ಭಕ್ತರಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಅನುಗ್ರಹ ಮಾಡ್ತಾನೆ. ಯಾಕೆ? ಸಹಸ್ರ ಕಾರ್ಯೇಶು ಭವಾನ್ ಸಮರ್ಥ. ಸಹಸ್ರಾರು ಕಾರ್ಯದಲ್ಲಿ ಅವನೊಬ್ಬನೇ ಸಮರ್ಥ. ಅನಂತ ಅಕ್ಷಿ, ಅನಂತ ಪಾದ, ಅನಂತ ರೂಪ ಎಲ್ಲ ಉಳ್ಳವನಾಗಿದ್ದಾನೆ. ಅನಂತ ಜೀವರು ಏನೇನು ಮಾಡ್ತಾರಲ್ಲ ಅದನ್ನೆಲ್ಲವನ್ನು ನೋಡಿ ಅವರಿಗೆ ತಕ್ಕ ಫಲ ಕೊಡ್ತಕ್ಕಂಥ ವ್ಯಕ್ತಿ ಆಗಿದ್ದಾನೆ. ಅದಕ್ಕೋಸ್ಕರ ಭಗವಂತನ ಪ್ರಾರ್ಥನೆ ಮಾಡಬೇಕು. ಯುಷ್ಮಾಭಿ ಸಂಸ್ತುತೋ ದೇವ ಪ್ರಸನ್ನೋ ಭವತಿ ಕ್ಷಣದಲ್ಲಿ ಭಕ್ತರು ಕರೆದಾಗ ಒಂದೇ ಕ್ಷಣಕ್ಕೆ ಬಂದ್ಬಿಡ್ತಾನೆ. ಮೋಕ್ಷ ಕಷ್ಟ ಅಲ್ಲ, ಸುಲಭ. ಯಾಕೆ? ಪರೀಕ್ಷಿತ್ ರಾಜನಿಗೆ 7 ದಿನ ಭಾಗವತ ಕೇಳ್ದ. ಮುಂದೆ ಕಡೆಯಲ್ಲಿ ಭೇಜೇ ಖಗೇಂದ್ರ ಧ್ವಜಪಾದ ಮೂಲಂ 7 ದಿನ ಕೇಳಿದ. 7ನೇ ದಿನ ಸಾಯಂಕಾಲ ಅವನು ಏನಾದ ಅಂತ ಕೇಳಿದಾಗ ಮುಕ್ತನಾಗ್ತಾ ಇದ್ದಾನೆ. ತಕ್ಷಕ ಅವನು ಕಚ್ಚಿದ್ದಲ್ಲ, ಅವನು ಯೋಗ ಶಕ್ತಿಯಿಂದ ಪ್ರಾಣ ಬಿಟ್ಟುಬಿಟ್ಟ. ನೋಡಿ, ಭಾಗವತ ಹೇಳ್ತಾ ಇದೆ, ಆ ಪರೀಕ್ಷಿತ್ ರಾಜ ಶಾಪವನ್ನು ಸ್ವೀಕಾರ ಮಾಡಿದನಂತೆ. ಆ ಶಾಪ ಏನು ಮಾಡ್ತಿರ್ಲಿಲ್ಲ. ಶಾಪ ಬಂತು ಅಂತ ಗೊತ್ತಾಗೋಯ್ತು. ವಿಚಾರ ಮಾಡ್ದ, ನನ್ನ ರಾಜ್ಯದಲ್ಲಿ ಒಬ್ಬ ಸಣ್ಣ ಬಾಲಕ ಶಾಪ ಕೊಡ್ತಾನೆ ಅಂತ ಕೇಳಿದ್ರೆ ಆ ಶಕ್ತಿ ಯಾರದ್ದು? ರಾಜ ಧಾರ್ಮಿಕರಾದ್ರೆ ಪ್ರಜೆಗಳು ಧಾರ್ಮಿಕರಾಗ್ತಾರೆ.
ಅದಕ್ಕೋಸ್ಕರ ಈ ದೇಹ ಇವತ್ತೆಲ್ಲ ನಾಳೆ ಹೋಗ್ತಕ್ಕಂಥದ್ದು. ಎಲ್ಲರೂ ಹೋಗಿದ್ದಾರೆ. ಬ್ರಹ್ಮದೇವರು ಜಾಗ ಖಾಲಿ ಮಾಡಿದರು, ರುದ್ರದೇವ್ ಜಾಗ ಖಾಲಿ ಮಾಡಿದರು, ಇಂದ್ರ ಜಾಗ ಖಾಲಿ ಮಾಡ್ದ, ಎಲ್ಲರೂ ಹೋದ್ರು ಹೋಗ್ತಾ ಇದ್ದಾರೆ. ಆದರೆ ಯಾರು ಸತ್ವ ಯಾರು ಇಲ್ಲ, ಅದು ಶಾಶ್ವತ ಯಾರೂ ಇಲ್ಲ. ಆದ್ದರಿಂದ ನಾನು ಇವತ್ತೆಲ್ಲ ನನ್ನ ದೇಹ ನಾಳೆ ಬಿದ್ದು ಹೋಗುತ್ತೆ, ಅದಕ್ಕೆ ಏನು ಮಾಡಬೇಕು, ಶಾಪವನ್ನು ಸ್ವೀಕಾರ ಮಾಡಿದ್ದಂತೆ. ಆ ಬಾಲಕ ಹುಟ್ಟಿರ್ತಕ್ಕಂಥ ಶಾಪವನ್ನು ಒಂದು ಸಮಯ ಶಾಪವನ್ನು ವ್ಯರ್ಥ ಮಾಡಿದರೆ ಏನಾಗುತ್ತೆ, ರಾಜ ಧಾರ್ಮಿಕನಲ್ಲ ಅಂತ ಆಗುತ್ತೆ. ಆದ್ದರಿಂದ ಶಾಪ ಸ್ವೀಕಾರ ಮಾಡ್ತಾ ಇದ್ದಾನೆ. ಸ್ವೀಕಾರ ಮಾಡಿದ ಮೇಲೆ ಅವನು ಭಾಗವತ ಕೇಳ್ದ, ವಿಚಾರ ಮಾಡ್ತಾ ಇದ್ದಾನೆ. ನೋಡಿ, ಅಲ್ಲಿ ಎಲ್ಲರೂ ಇದ್ರು, ಶುಕಾಚಾರ್ಯರಿದ್ರು, ಸಾಕ್ಷಾತ್ ರುದ್ರದೇವರು, ಮೃತ್ಯುಂಜಯ. ಅವನು ಕೇಳ್ಬೋದಿತ್ತು, ಗುರುಗಳೇ ನನಗೆ ಸರ್ಪದಿಂದ ಮೃತ್ಯು ಇದೆ, ರಕ್ಷಣೆ ಮಾಡಬೇಕು ಅಂತ ಹೇಳಿ ಕೊಟ್ಟು ಬಿಡ್ತಾ ಇತ್ತು. ಏನನ್ನು ಕೇಳಲಿಲ್ಲ. ಬಂದ ತಕ್ಷಕ ಬರ್ತಾ ಇದ್ದಾನೆ, ಗೊತ್ತಾಯಿತು. ಇವನೇನು ಮಾಡ್ದ, ಭಾಗವತ ಕೇಳ್ದ, ದೇಹತ್ಯಾಗ ಮಾಡ್ದ. ಆ ತಕ್ಷಕ ಬಂದ, ಕಚ್ಚಿದ. ಹೇಗೆ ಮಗ ತಂದೆಗೆ ಸಂಸ್ಕಾರ ಮಾಡ್ತಾನಲ್ಲ, ಹಾಗೆ ತಕ್ಷಕ ಬಂದು ಸಂಸ್ಕಾರ ಮಾಡಿದ್ದೇನೆ ಹೊರತು ಅವನನ್ನು ಕೊಂದಿದ್ದಲ್ಲ. ಆದ್ದರಿಂದ ಭಗವಂತ ಅನುಗ್ರಹ ಮಾಡಿದ್ರೆ ಎಷ್ಟು ಬೇಗ ಅಷ್ಟು ಮೋಕ್ಷ ಕೊಡ್ತಾನ. ಅದೇ ರೀತಿಯಲ್ಲಿ ಇಲ್ಲಿ ಪರೀಕ್ಷಿತ್ ರಾಜನಿಗೆ 7 ದಿನ ಖಟ್ವಾಂಗ ಅಂತ ರಾಜ ಇದ್ದ. ತನ್ನ ಗೊತ್ತಾಯ್ತು ಎಲ್ಲ. ಒಂದು ಕಡೆ ಕ್ಷಣ ಬಂತು, ನಾರಾಯಣ ಕೃಷ್ಣ ಅಂತಂದ, ಪ್ರಾಣ ಬಿಟ್ಟ. ಅವನಿಗೆ ಮೋಕ್ಷ ಸಿಕ್ತು. ಆದ್ದರಿಂದ ದೇವರು ಒಲಿದು ಬಿಟ್ಟರೆ ಒಂದು ಕ್ಷಣದಲ್ಲೇ ಮೋಕ್ಷ ಕೊಡ್ತಾನೆ, ಒಂದು ದಿನದಲ್ಲಿ ಮೋಕ್ಷ ಕೊಡ್ತಾನೆ, 7 ದಿನದಲ್ಲಿ ಮೋಕ್ಷ ಕೊಡ್ತಾನೆ. ಆದ್ದರಿಂದ ಅದಕ್ಕೆ ಹೇಳ್ತಾ ಇದ್ದಾರೆ, ಪ್ರಸನ್ನೋ ಭವತಿ ಕ್ಷಣ, ಒಂದು ಕ್ಷಣದಲ್ಲಿ ಪ್ರಸನ್ನನಾಗ್ತಾನೆ ಅಂತ ಹೇಳ್ತಾ ಇದ್ದಾಗ ಆಗ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಆ ಭಗವಂತ ಸ್ತೋತ್ರ ಮಾಡ್ತಾ ಇದ್ದಾರಂತೆ. ಭಗವಂತ ಕ್ಷಣದಲ್ಲಿ ಪ್ರಸನ್ನನಾಗ್ತಾ ಇದ್ದಾನೆ, ಸ್ತೋತ್ರ ಮಾಡ್ತಾ ಇದ್ದಾರೆ. ವಿಷ್ಣು ವಿಭುರ್ದೇವೋ ಯಜ್ಞೇಶೋ ಯಜ್ಞಪಾಲಕ ಪ್ರಭುರ್ ವಿಷ್ಣು ಗಶಿಷ್ಠಶ್ಚ ಲೋಕಾತ್ಮ ಲೋಕಪಾಲಕ ಕೇಶವ ಕೇಶಿಹ ಕಲ್ಪ ಸರ್ವಕಾರಣ ಕಾರಣಂ. ವೇದಗಳಲ್ಲಿ ಬರ್ತಕ್ಕಂಥ ನಾಮಗಳಿಂದ ಆ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ತೋತ್ರ ಮಾಡ್ತಾ ಇದ್ದಾಗ ಆಗ ಪರಮಾತ್ಮ ಪ್ರತ್ಯಕ್ಷನಾಗ್ತಾ ಇದ್ದಾನಂತೆ. ನೀವು ಬಂದಿರ್ತಕ್ಕಂಥ ವಿಚಾರ ಗೊತ್ತಾಯ್ತು. ರುದ್ರನನ್ನು ಮುಂದಿಟ್ಕೊಂಡು ಬರ್ತಾ ಇದ್ದಾರೆ, ಗೊತ್ತಾಯ್ತಾಯ್ತು. ಯಾಕೆ, ಆ ರುದ್ರದೇವರು ಮೊಮ್ಮಗ, ಮಹಾ ಪ್ರೀತಿಯಂತೆ, ಅವ್ರ ಮೂಲಕ ಅನುಗ್ರಹ ಮಾಡ್ತಾನೆ. ಅದನ್ನು ಅನುಗ್ರಹ ಮಾಡ್ತಾ ಇದ್ದೇನೆ ಕೇಳಿ. ಮುಂದೆ ಈ ಹಿರಣ್ಯಕಶಿಪಿಗೆ ಪ್ರಹ್ಲಾದ ಅಂತ ಹೇಳಿ ಮಗ ಹುಡ್ತಾನೆ. ವೈಷ್ಣವಾಗ್ರಣೀಹಿ, ವೈಷ್ಣವ ಶ್ರೇಷ್ಠ ಆ ಮಗ ಹುಡ್ತಾನೆ. ಆ ಮಗ ಹುಟ್ಟಿದಾಗ ಮಗನಿಗೆ ದ್ರೋಹವನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಆ ಮಗನಿಗೆ ದ್ರೋಹ ಮಾಡಿದಾಗ 100 ಜನ ಬ್ರಹ್ಮರು ಬಂದು ವರ ಕೊಟ್ಟಿದ್ರು ಪರವಾಗಿಲ್ಲ, ಸಹಸ್ರಾರು ಬ್ರಹ್ಮರು ಬಂದು ವರ ಕೊಟ್ಟಿದ್ರು ಪರವಾಗಿಲ್ಲ. ನಾನು ಏನು ಮಾಡ್ತೇನೆ ಅಂತ ಕೇಳಿದಾಗ ಅವನನ್ನು ಸಂಹಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಆಗ ಋಷಿಗಳು ಕೇಳ್ತಾ ಇದ್ದಾರೆ, ಹಿರಣ್ಯಕಶಿಪಿಗೆ ಪ್ರಹ್ಲಾದನಂತ ಮಗ ಹೇಗೆ ಹುಟ್ಟದ, ಹೇಳಬೇಕು ಅಂತ ಕೇಳ್ತಾ ಇದ್ದಾರೆ. ಆಗ ಹೇಳ್ತಾ ಇದ್ದಾರೆ, ಮಾರ್ಕಾಂಡೇಯ ಮಹಾಪ್ರಾಜ್ಞ ಸರ್ವಶಾಸ್ತ್ರ ವಿಶಾರದ ಪ್ರಾದುರ್ಭಾವಂ ನೃಸಿಂಹಸ್ಯ ಯಥಾವದ್ ವಕ್ತುಮರ್ಹಸಿ ವದ ಪ್ರಹ್ಲಾದ ಚರಿತಂ ವಿಸ್ತರೇಣ ಮಮಾರಗ. ವಿಸ್ತಾರವಾಗಿ ಹೇಳಬೇಕು ಅಂತ ಕೇಳ್ತಾ ಇದ್ದಾರೆ. ಹಿಂದೆ ಹಿರಣ್ಯಕಶಿಪು ತಪಸ್ಸಿಗೆ ಹೋದ, ಅದನ್ನು ಹೇಳ್ತಾ ಇದ್ದಾರೆ ಇವರು. ತಪಸ್ಸನ್ನು ಮಾಡ್ದ, ನಾನಾ ವರಗಳನ್ನು ಪಡ್ಕೊಂಡು ಬರ್ತಾ ಇದ್ದಾನಂತೆ. ಪುನಃ ಏನು ಮಾಡ್ದ ಅಂತ ಕೇಳಿದಾಗ, ಇನ್ನೂ ತಪಸ್ಸು ಮಾಡಿ ಇನ್ನೂ ವರ ಪಡ್ಕೊಂಡು ಬರಬೇಕು, ಏನು ನಾನೇ ಬ್ರಹ್ಮನಾಗಬೇಕು ಅಂತ ಹೋಗ್ತಾ ಇದ್ದಾನಂತೆ. ಎಲ್ಲಿಗೆ ಬಂದ, ಯಥ ಕೈಲಾಶಿಕರಂ ದ್ವಿತ್ರೈ ಮಿತ್ರೈ ಪರಿವೃತ. 2 ಅಥವಾ 3 ಜನರು ಇಂದ ಕೂಡ್ಕೊಂಡು ಕೈಲಾಸ ಶಿಖರಕ್ಕೆ ಬರ್ತಾ ಇದ್ದಾನಂತೆ. ಅಲ್ಲಿ ಬಂದು ತಪಸ್ಸು ಮಾಡ್ತಾ ಇದ್ದಾನಂತೆ. ಆಗ ಬ್ರಹ್ಮದೇವರಿಗೆ ಮಹಾ ಚಿಂತೆ ಬಂತು. ಹಿಂದೆ ಎಲ್ಲ ವರ ಕೊಟ್ಟಾಯಿತು, ಇನ್ನೇನು ವರ ಕೊಡ್ತಾನೆ ಕೇಳ್ಕೊಡ್ಬೇಕು ನಾವು, ಏನು ವಿಘ್ನ ಮಾಡಿದ್ರೆ ಹೋಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆಗ ಅಂಗ ಸಮುದ್ಭವ, ಬ್ರಹ್ಮದೇವರ ಅಂಗದಲ್ಲಿ ಜನತಾಳಿರ್ತಕ್ಕಂಥ ನಾರದ ಹೇಳ್ತಾ ಇದ್ದಾನೆ, ಸ್ವಾಮಿ ತಂದೆಯರೇ ಒಂದು ಕೆಲಸ ಮಾಡ್ತೀನಿ, ನಾನು ಇವನ ತಪಸ್ಸಿಗೆ ವಿಘ್ನ ಮಾಡ್ತೇನೆ, ತಪಸ್ಸಿಂದ ವಿಮುಖನಾಗಿ ಮಾಡ್ತೇನೆ ಅಂತ ಹೇಳ್ತಾ ಇದ್ದೀನಿ. ಹೇಗೆ ಮಾಡ್ತೀಯ ಅದು ನೀವು ಬೇಡ, ನಾ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಆವಾಗ ಏನು ಮಾಡಿದ್ರು ಅಂತ ಕೇಳಿದಾಗ ನಾರದರು ಹೋಗ್ತಾ ಇದ್ದಾರೆ. ಪರ್ವತ ಅಂತ ಹೇಳ್ತಕ್ಕಂಥ ಸ್ನೇಹಿತನನ್ನು ಕೂಡ್ಕೊಂಡು ಸೀದಾ ಎಲ್ಲಿ ತಪಸ್ಸು ಮಾಡ್ತಾ ಇದ್ನಲ್ಲ ಅಲ್ಲಿ ಹೋಗ್ತಾ ಇದ್ದಾನೆ. ಕಲಾ ವಿಂಕೌದು ತೌಭೂತ್ವ, ಒಂದು ಪಾರಿವಾಳವಾಗ್ತಾ ಇದ್ದಾರಂತೆ, ಅಲ್ಲಿ ಹೋಗಿ ತಪಸ್ಸು ಮಾಡ್ತಾ ಇದ್ದಾರಂತೆ. ಅವರು ಹಿರಣ್ಯಕಶಿಪು ತಪಸ್ಸು ಮಾಡ್ತಾ ಇದ್ದಾನೆ, ಆ ಪಕ್ಷಿಗಳು ಕೂತಿದ್ದಾವಂತೆ. ಅವನೇನು ಮಾಡಿದ, ಹಿರಣ್ಯಕಶಿಪು ಕೃತಸ್ನಾನೋ ಮುನಿಸ್ತತ್ರ ವೃಕ್ಷ ಶಾಖಾ ಸಮನ್ವಿತ. ಬಂದ, ಒಂದು ಮರ ಇತ್ತು, ಮರದ ಕೆಳಗೆ ಕುತ್ಕೊಂಡ, ಸಂಧ್ಯಾ ಒಂದು ಜಪ ಮಾಡ್ದ, ಆಸನ ಕುತ್ಕೊಂಡ, ತಪಸ್ಸನ್ನು ಮಾಡಬೇಕು, ಇನ್ನೇನು ತಪಸ್ಸು ಶುರು ಮಾಡಬೇಕು. ಅಷ್ಟೊತ್ತಿಗೆ ಇದ್ದಕ್ಕಿದ್ದಂಗೆ ಅವನ ಕಿವಿಗೆ ಓಂ ನಮೋ ನಾರಾಯಣಾಯ ಅಂತ ಬಂತು. ತಲೆ ಎತ್ತು ನೋಡ್ತಾನೆ, 2 ಧ್ವನಿ ಬರ್ತಾ ಇದೆ. 2 ಪಕ್ಷಿಗಳು ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಅಂತ ಹೇಳ್ತಾ ಇದ್ದವು. ಮಹಾನಾರಾಯಣ ದ್ವೇಷಿ, ಸುಮ್ಮನೆ ಹಿಂಗಂದ ಹಾರೋದು. ಪುನಃ ಏನು ಮಾಡ್ದ, ತಪಸ್ಸು ಕುತ್ಕೊಂಡ. ಪುನಃ ಪಕ್ಷಿಗಳು ಪುನಃ ನಾರಾಯಣಾಯ ನಾರಾಯಣಾಯ ಓಂ ನಮೋ ನಾರಾಯಣಾಯ ಅಂತ ಹೇಳ್ತಾ ಇದೆ. ತ್ರಿವಾರಂ ಪ್ರಜಪಿತ್ವ, 3 ಬಾರಿ ಹೇಳ್ತಾ ಇದ್ದಾವಂತೆ. ಕೇಳ್ದ, ಸಿಟ್ಟು ಬಂತು, ಏನು ಮಾಡಿದ, ಬಾಣ ಹೂಡ್ದ.
ಆ ಪಕ್ಷಿಯನ್ನು ಕೊಲ್ಲಬೇಕು ಅಂತ ಹೋಗ್ತಾ ಇದ್ದಾನೆ, ಹಾರು ಹೋದು. ಓ, ತಪಸ್ಸಿಗೆ ವಿಘ್ನ ಬಂತು. ಯಾಕೆ? ನಮಗೆ ನಮ್ಮ ಶತ್ರು ನಾರಾಯಣ, ಆ ಶತ್ರುವಿನ ನಾಮಸ್ಮರಣೆ ಮಾಡಿದ್ದಾನೆ, ಕೇಳಿದ್ದೇನೆ ನಾನು. ಆದ್ದರಿಂದ ಅವುಗಳು ಮಾಡಿದ್ದಾವೆ, ನಾನು ಕೇಳಿದ್ದೇನೆ. ಆದ್ದರಿಂದ ಇದು ನನಗೆ ವಿಘ್ನ ಇದ್ದ ಹಾಗೆ, ತಪಸ್ಸು ಬೇಡ, ಇನ್ಯಾವಾಗ ತಪಸ್ಸು ಬರೋಣ ಅಂತ ಹೇಳ್ಕೊಂಡು ಅವನೇನು ಮಾಡೋಣ ಅಂತ ಕೇಳಿದಾಗ ಹಿಂತಿರುಗ್ತಾ ಇದ್ದಾನೆ. ಅದೇ ಸಂದರ್ಭದಲ್ಲಿ ಅವನ ಪತ್ನಿ ಕೈಯಾದು, ಅವಳು ಋತಸ್ನಾತಳಾಗಿದ್ಲು. ಆ ಪತ್ನಿನ ಕೂಡ್ತಕ್ಕಂಥ ಸರಿಯಾಗಿರ್ತಕ್ಕಂಥ ಕಾಲ ಬಂದು ಕೂಡ್ತಾ ಇದ್ದಾನೆ. ಅವಳು ಕೇಳಿದ್ಲಂತೆ, ಯಾಕೆ ತಪಸ್ಸನ್ನು ಬಿಟ್ಟು ಬಂದ್ರಿ ನೀವು? ತಪಸ್ಸು ಬಿಡ್ಲಿಕ್ಕೆ ಕಾರಣ ಏನು ಅಂತ ಕೇಳ್ತಾ ಇದ್ದಾಗ ಅವನು ಹೇಳ್ತಾನಂತೆ, ನಾನು ತಪಸ್ ಮಾಡಬೇಕು ಅಂತ ಕೂತ್ಕೊಂಡೆ, ಓಂ ನಮೋ ನಾರಾಯಣಾಯ ಅಂತ ಬಂತು. ಆಗ ಅವಳು ಬುದ್ಧಿವಂತಿಕೆಯಿಂದ ಗಂಡನ ಬಾಯಿಯಿಂದ ಓಂ ನಮೋ ನಾರಾಯಣಾಯ ಅನ್ನೋದನ್ನ 100 ಎಣಿಸಿ ಹೇಳಿಸ್ಬಿಟ್ಲ. ಏನೇನೋ ಉಪಾಯ ಮಾಡ್ಕೊಂಡು ಹೇಳಿಸ್ಬಿಟ್ಲಂತೆ. 100 ಎಣಿಸಿ ಓಂ ನಮೋ ನಾರಾಯಣಾಯ ಅಂತ ಹೇಳಿದ. ಆಗ ಗರ್ಭಧಾರಣೆ ಆಯಿತು. ನಾರಾಯಣ ನಾಮ ಸ್ಮರಣೆ ಪೂರ್ವಕವಾಗಿ ಗರ್ಭಧಾರಣೆ ಆಯಿತು. ಆಗ ಹುಟ್ಟಿರ್ತಕ್ಕಂಥ ಮಗನೇನೆ ಯಾರಪ್ಪ ಅಂತ ಕೇಳಿದಾಗ ಪ್ರಹ್ಲಾದ ವ್ಯಾಹರಂತೋ ಶುಭಾಂ ವಾಣೀಂ ನಮೋ ನಾರಾಯಣೇತಿ ಚ ವರದ್ವಯಂ ತ್ರಯಂಚೇತಿ ವ್ಯಾಹೃತಂ ವಚನಂ ಶುಭೇ. ಇದನ್ನು ಕೇಳಿ ನನಗೇನಾಯಿತು ಅಂತ ಕೇಳಿದಾಗ ಬೇಡ ಅಂತ ಬಂದ್ಬಿಟ್ಟೆ. ಆಗ ಈ ಅವನು ಹಿರಣ್ಯಕಶಿಪು ಹೇಳ್ತಾ ಇದ್ದಾನೆ, ಗರ್ಭಧಾರಣೆ ಆಗಿದೆ, ಅಲ್ಲಿ ಹುಟ್ಟಿರ್ತಕ್ಕಂಥ ಮಗನೇನೆ ಯಾವಾಗಲೂ ಪ್ರಹ್ಲಾದ ಅಂತ ಹೇಳ್ತಾ ಇದ್ದಾರೆ. ಹೇಗಿದ್ದ ಅವನು ಹೇಳ್ತಾ ಇದ್ದಾರೆ. ಕಥಾ ಪ್ರಸಂಗೇಶು ಚ ಕೃಷ್ಣಮೇವ ಪ್ರೋವಾಚೇಸ್ಮ ಸಹಿತ ಸ್ವಭಾವ ಇತ್ತಂ ಶಿಶುತ್ವೇಪಿ ವಿಚಿತ್ರಕಾರಿ ವ್ಯವರ್ಧತೆ ಸ್ಮ ಸ್ಮರಣಾಮೃತಾಶಃ. ಅವನು ಬೆಳೀತಾ ಇದ್ದಾನಂತೆ. ಸರ್ವದಾ 8 ವರ್ಷದ ಬಾಲಕನಾದರೂ ಕೂಡ ಸರ್ವಕಾಲದಲ್ಲಿಯೂ ಕೂಡ ಕತೆ ಹೇಳಬೇಕಾದರೆ, ಮಾತಾಡಬೇಕಾದರೆ, ನಗಬೇಕಾದರೆ ಯಾವಾಗಲೂ ಕೂಡ ಅಚ್ಯುತ ಗ್ರಹ ಪೀಡಿತ ಅಂತ ಕೇಳ್ತಾ ಇದ್ದಾರೆ. ಅಚ್ಯುತನ ನಾಮವನ್ನೇನೆ, ನಾರಾಯಣ ನಾಮವನ್ನೇನೆ ಎಲ್ಲ ಹೇಳ್ತಾ ಇದ್ದಂತೆ ಈ ಪ್ರಕಾರ ಹೇಳ್ತಾ ಇದ್ದಾನೆ. ಹೀಗೆ ಜನ್ಮತಃ ವೈಷ್ಣವನಾಗಿದ್ದಾನಂತೆ. ಆಗ ಅವನನ್ನ ಗುರುಕುಲಕ್ಕೆ ಕಳಿಸ್ಕೊಡ್ತಾ ಇದ್ದ ಹಿರಣ್ಯಕಶಿಪು. ಅಧ್ಯಯನ ಮಾಡು ಅಂತ ಅಧ್ಯಯನ ಮಾಡ್ದ ಏನು ಮಾಡ್ತಾ ಇದ್ದಾನೆ, ಒಮ್ಮೆ ಮಗನನ್ನು ಕರೆಸ್ದ, ತೊಡೆ ಮೇಲೆ ಕುಡಿಸ್ಕೊತಾ ಇದ್ದಾನಂತೆ. ಕುಡಿಸ್ಕೊಂಡಾಗ ಹಿರಣ್ಯಕಶಿಪು ಬಹಳ ಸಂತೋಷವಾಯ್ತಂತೆ. ಯಾಕೆ? ಹಿರಣ್ಯಕಶಿಪಿನಿರ್ತಕ್ಕಂಥ 2 ಜೀವ, ಒಂದು ಜಯ, ಇನ್ನೊಂದು ಹಿರಣ್ಯಕಶಿಪು ಅಂತ ಹೇಳ್ತಕ್ಕಂಥ ದೈತ್ಯ. ಆ ದೈತ್ಯ ಅನ್ಕೊಂಡಂತೆ ಏನಾದರೂ ಮಾಡಿ ಜೈನನ್ನು ಹಾಳು ಮಾಡಬೇಕು ಅಂತ ಬರ್ತಾ ಇದ್ದೇನೆ, ಆದರೆ ಈ ಮಗು ಹಾಳು ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅಂತ ಕಣ್ಣೀರು ಬರ್ತಾ ಇತ್ತು ಹಿರಣ್ಯಕಶಿಪು ಎಡಗಡೆ. ಅದು ಬಿಸಿಯಾಗಿತ್ತು. ಎಂಥ ಕಣ್ಣೀರು? ಸಿಟ್ಟಿನ ಕಣ್ಣೀರು, ಈರ್ಷೆಯ ಕಣ್ಣೀರು. ಇನ್ನೊಂದು ಬಲ ಕಣ್ಣೀರು ಬರ್ತಾ ಇತ್ತಂತೆ, ಅದು ತಂಪಾಗಿತ್ತಂತೆ. ಈ ದೈತ್ಯನ ಸಂಘದಿಂದ ಈ ಮಗನನ್ನು ಮುಕ್ತ ಮಾಡುತ್ತೆ ಅಂತ ಕೂಡಿಸ್ಕೊಂಡಂತೆ. ತೊಡೆ ಮೇಲೆ ಕೂಡಿಸ್ಕೊಂಡ ಧಾರಾಕಾರ ಕಣ್ಣೀರು ಸುರಿಸ್ತಾ ಇದ್ದಾನಂತೆ. ಆ ಪ್ರಹ್ಲಾದನ ಒದ್ದೆ ಮಾಡ್ತಾ ಸುರಿಸ್ತಾ ಇದ್ದಾನಂತೆ. ಅಂದ್ರೆ ಮುಂದೆ ನಾನು ಅಭಿಷೇಕ ಮಾಡ್ಲಿಕ್ಕೆ ಇರೋದಿಲ್ಲ, ಈಗಲೇ ಅಭಿಷೇಕ ಮಾಡ್ತೇನೆ ಅಂತ ಹೇಳಿ ಅಭಿಷೇಕ ಮಾಡ್ತಾ ಇದ್ದಾನಂತೆ. ಮಾಡಿ ಕೇಳ್ತಾ ಇದ್ದಾನೆ, ಮಗು ನೀನು ಓದಿರ್ತಕ್ಕಂಥ ವಿಚಾರದಲ್ಲಿ ಒಂದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಒಂದು ಹೇಳಪ್ಪ ಅಂತ ಕೇಳಿದಾಗ ಹೇಳ್ತಾ ಇದ್ದಾನೆ, ತತ್ಸಾಧು ಮನ್ಯೇ ಅಸುರವರ್ಯ ದೇಹಿನಂ ಸದಾ ಸಮುದ್ವಿಗ್ನ ದಿಯಾಮಸದ್ಗ್ರಹಾತ್ ಹಿತ್ವಾತ್ಮಪಾತಂ ಗ್ರಹಮಂದ ಕೂಪಂ ವನಂಗತೋ ಯದ್ಧರಿಮಾಶ್ರಯೇತ. ಭಾಗವತದಲ್ಲಿ ಬರ್ತಕ್ಕಂಥದ್ದು ಏನಪ್ಪ, ಏನ್ ಮಾಡಬೇಕು? ಇದೆಲ್ಲವೂ ಅಸಾಧು. ಇಲ್ಲಿಯೇ ನಿಸ್ಸಾರವಾಗಿರ್ತಕ್ಕಂಥ ಈ ಸಂಸಾರ ಯಾವುದೂ ಇಲ್ಲ. ಅಸುರವರ್ಯ, ಅಸುರ ಶ್ರೇಷ್ಠ ಅಂತ ತಿಳ್ಕೊಂಡಿದ್ದೀಯ. ಸದಾ ಸಮುದ್ವಿಗ್ನ ದಿಯಾಂ ಅಸದ್ಗ್ರಹಾತ್, ಅಸತ್ತಿನ ಗ್ರಹಣವೇ ಇರ್ತಕ್ಕಂಥದ್ದು. ದುಡ್ಡಿದ್ರೂ ಕಷ್ಟ, ಇಲ್ಲದೆ ಇದ್ರೂ ಕಷ್ಟ. ಈ ದುಡ್ಡಿದ್ರೆ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡ್ತಾರೆ ಅಂತ, ಇಲ್ಲ ಅಂದ್ರೆ ಊಟ ಮಾಡೋದು ಹೇಗೆ ಅಂತ ಇನ್ನೊಂದು ಕಷ್ಟ. ಹೆಚ್ಚಿಗೆ ಮಕ್ಕಳಿದ್ರೂ ಕಷ್ಟ, ಮಕ್ಕಳಿದ್ರೂ ಕಷ್ಟ, ಏನಿದ್ರೂ ಕಷ್ಟ. ಅದಕ್ಕೋಸ್ಕರ ಏನ್ ಮಾಡಬೇಕು? ಇದು ಒಳ್ಳೇದಲ್ಲ, ಅದು ಒಳ್ಳೆಯದು. ಏನಪ್ಪ ಅಂದ್ರೆ ಇದು ಆತ್ಮಪಾತಕ್ಕೆ ಮೂಲವಾಗಿರ್ತಕ್ಕ ಸಂಸಾರ ಒಳ್ಳೇದಲ್ಲ. ಮಹಾಭಾರತ ಒಂದು ಕಥೆ ಬರ್ತಾ ಇದೆ. ಒಬ್ಬ ಬ್ರಾಹ್ಮಣ ಇದ್ದಂತೆ, ಅವನಿಗೆ ಚಂಡಿಯಂತೆ ಅವಳ ಪತ್ನಿ ಇದ್ಲು. ಗಂಡನಿಗೆ ವಿರುದ್ಧವಾಗಿ ಮಾತಾಡ್ತಕ್ಕಂಥದ್ದು ನೋಡ್ದ. ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಹೋದ. ಒಂದು ಮರಕ್ಕೆ ಗಂಟು ಹಾಕೊಂಡು ಹ್ಯಾಂಗಿಂಗ್ ಮಾಡ್ಕೊತಾ ಇದ್ದಾನೆ. ಆಗ ಮರದ ಟೊಂಗೆ ಟೊಳ್ಳಾಗಿತ್ತು, ಬಿದ್ದು ಬಿಡ್ತು. ಕೆಳಗೆ ಬಿಡ್ತಾ ಇದ್ದಾನೆ. ಬಿದ್ದ ತಕ್ಷಣ ಏನಾಯ್ತು, ಅಷ್ಟೊತ್ತಿಗೆ ಇವನು ಸಾಯ್ತಾನೆ, ಇವನು ತಿನ್ಬೇಕು ಅಂತ ಒಂದು ಹುಲಿ ಕಾಯ್ತಾ ಇತ್ತು. ನೋಡ್ದ, ಹುಲಿ ತಿನ್ಲಿಕ್ಕೆ ಬರ್ತಾ ಇದೆ. ತಕ್ಷಣ ಅವನಿಗೆ ಏನು ಅನ್ನಿಸ್ತು, ಮನೆಗೆ ಹೋಗಿ ಬದುಕಿದ್ರೆ ಹೆಂಡತಿ ಇವತ್ತಲ್ಲ ನಾಳೆ ಒಳ್ಳೆ ಮಾತಾಡ್ಬೋದು. ಈಗ ನಾನು ಆತ್ಮಹತ್ಯೆ ಮಾಡ್ಕೊಂಡು ಪಿಶಾಚಿ ಆಗ್ತೇನೆ, ಅನ್ನ ಇಲ್ಲ, ನೀರಿಲ್ಲ, ಶ್ರಾದ್ದ ಇಲ್ಲ, ಏನೂ ಇಲ್ಲ ಅಂತ ಆಗ್ತೇನೆ, ಮಹಾ ಕಷ್ಟವಾಗುತ್ತೆ, ಬದುಕಿದ್ರೆ ಬೇಡ ತಿಂದೇನು ಅಂತ ಹೇಳ್ಕೊಂಡು ಓಡ್ತಾ ಇದ್ದಾನ. ಓಡ್ದ ಒಂದು ದೊಡ್ಡ ಬಾವಿ ಇತ್ತು, ಅಂಧ ಕೂಪ ಇತ್ತು, ಅಲ್ಲಿ ಬೀಳ್ತಾ ಇದ್ದಾನೆ. ಅಲ್ಲಿ ಕೆಳಗಡೆ ದೊಡ್ಡ ಅಜಗರ ಹೆಬ್ಬಾವು, ಅದಕ್ಕೆಷ್ಟೋ ದಿನದಿಂದ ಆಹಾರವೇ ಇರಲಿಲ್ಲ, ಕಾಯ್ತಾ ಇತ್ತು.
ಇನ್ನು ಮೇಲಿಂದ ಬಿದ್ದಾಗ ಅಲ್ಲೆಲ್ಲ ಒಂದು ಜೇನು ಗೂಡು ಕಟ್ಟಿತ್ತು, ಅದರ ಮೇಲೆ ಬಿದ್ದ, ಅಪ್ಪಚ್ಚಿ ಆಗೋಯ್ತು. ಅಲ್ಲಿಂದ ಏನು ಜೇನು ಸುರಿತಾ ಇದೆ, ಜೇನು ಹುಳುಗಳು ಬರ್ತಾ ಇದ್ದಾವೆ, ಕೆಳಗಡೆ ಅಜಗರ ಕಾಯ್ತಾ ಇದೆ, ಮೇಲೆ ಮೃತ್ಯು, ಮಧ್ಯದಲ್ಲಿ ಮೃತ್ಯು, ಸ್ವಲ್ಪ ಜೇನುತುಪ್ಪ ಸಿಹಿ, ಸ್ವಲ್ಪ ಸುಖ, ಜೇನು ಕಚ್ಚುತ್ತಾ ಇದ್ದಾವೆ, ಕೆಳಗಡೆ ಮೃತ್ಯು, ಅಂತ್ಯದಲ್ಲೂ ಮೃತ್ಯು, ಆದಿಯಲ್ಲೂ ಮೃತ್ಯು, ಮಧ್ಯದಲ್ಲೂ ಮೃತ್ಯು, ಸ್ವಲ್ಪ ಸುಖ ಸಿಗ್ತಾ ಇದೆ. ಆದರೂ ಏನು ಮಾಡ್ದ ಇವನು, ಸಿಗಾಕೊಂಡ್ಬಿಟ್ಟ, ಬಾಯಿ ಬಿಡ್ತಾ ಇದ್ದಾನ, ಜೇನು ಸುರಿತಾ ಇದೆ, ಆ ಜೇನು ಹುಳ ಕಚ್ಚಿದ್ರು ಕೂಡ ಕುಡಿತಾ ಕೂತಿದ್ದಂತೆ. ಅದೇ ರೀತಿಯಲ್ಲಿ ಇದು ಅಂಧಕೂಪ, ಇದು ನಮಗೆ ದುಃಖಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಸ್ವಲ್ಪ ಸುಖ ಸಿಕ್ಕರೂ ಕೂಡ ಇದು ಜೇನು ಹುಳದಂತೆ ಇರ್ತಕ್ಕಂಥದ್ದು, ಜೇನಂತೆ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾನೆ, ಹಿತ್ತು ಆತ್ಮಪಾತಂ, ಇದನ್ನು ಬಿಟ್ಟು ಏನು ಮಾಡಬೇಕು, ಸಂಸಾರವನ್ನು ಬಿಟ್ಟು ನಾವೇನು ಮಾಡಬೇಕು ಅಂತ ಕೇಳಿ ಹೋಗಬೇಕು. ಆ ಬ್ರಾಹ್ಮಣ ದೃಷ್ಟಾರ್ಥದಿಂದ ಇನ್ನು ಹೇಳ್ತಾ ಇದ್ದಾನೆ, ಹೋಗಿ ಏನು ಮಾಡಬೇಕು, ವನಂಗತೋ ಯದ್ಧರಿಮಾಶ್ರಯೇತ, ಕಾಡಿಗೆ ಹೋಗಿ ಹರಿಶಬ್ದಕ್ಕೆ ಎರಡರ್ಥ ಇದೆ. ಹರಿ ಅಂತಂದ್ರೆ ನಾರಾಯಣ ಅಂತ ಅರ್ಥ ಇದೆ, ಕಪ್ಪಿ ಅಂತ ಅರ್ಥ ಇದೆ. ಅಲ್ಲಿ ನೋಡಿ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಕೃಷ್ಣ ಹೇಳ್ತಾ ಇದ್ದ, ಎಲ್ಲವನ್ನು ಬಿಟ್ಟು ನನ್ನನ್ನು ಮಾತ್ರ ಶರಣ ಹೊಂದು ಅಂತ. ಅಲ್ಲಿ ಸ್ವಾರಸ್ಯ ಅರ್ಥ ಇದೆ. ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಎಲ್ಲವನ್ನು ಬಿಟ್ಟು ಬಿಡಬೇಕಾ? ಅದಕ್ಕೆ ರಾಯರು ವ್ಯಾಖ್ಯಾನ ಮಾಡ್ತಾರೆ, ಗೀತಾ ವಿರುದ್ಧ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಸರ್ವಧರ್ಮಾನ್ ಅವೈಷ್ಣವ ಧರ್ಮಾನ್ ಪರಿತ್ಯಜ್ಯ ಅಂತ ಅರ್ಥ. ಮಾಮೇಕಂ ಶರಣಂ ವ್ರಜ, ನಾವು ಏನು ಮಾಡಿದರೂ ಕೂಡ ಅದು ಮುಖ್ಯ ಪ್ರಾಣ ದೇವರ ಮೂಲಕವಾಗಿ ಹೋಗಬೇಕು. ಹನುಮ ಭೀಮ ಮಧ್ವಾಂತರ್ಗತ ಅಂತಲೇ ಹೋಗಬೇಕು. ಅದು ಬಿಟ್ಟು ಬೇರೆ ತರ ಹೋದ್ರೆ ಫಲ ಬರೋದಿಲ್ಲ. ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ನನ್ನನ್ನು ಮಾತ್ರ ಮಾಮೇಕಂ, ನನ್ನನ್ನು ಮಾತ್ರ ಶರಣು ಹೊಂದು ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ವಾಯುದೇವ ಶರಣು ಹೊಂದೋದು ಬೇಡವಾ? ಅದಕ್ಕೆ ಸ್ವಾರಸ್ಯ ಅರ್ಥ ಇದೆ. ಮಾ ಮೇಕಂ, ಮಾಮ್ಮ ಆವಾನೋ ಅಸ್ಮಾಕಂ ನಹ, ಮಾಂ ನನ್ನನ್ನ, ಮೇ ಮಮ ಮೇ ಆವಯೋಹೋ, ಮೇ ನನ್ನ ಪ್ರಿಯಂ ಇಟ್ಕೊಳ್ಬೇಕು, ಮಾಂ ನನ್ನನ್ನ, ಮೇ ನನ್ನ ಪ್ರಿಯಂ ಆಗಿರ್ತಕ್ಕಂಥ ಕಂ ವಾಯುಂ ಶರಣಂ ವ್ರಜ, ಶರಣು ಹೊಂದು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಮುಖ್ಯ ಪ್ರಾಣದೇವರನ್ನು ಹೊಂದಬೇಕು, ಸೇವೆ ಮಾಡಬೇಕು, ಪರಮಾತ್ಮ ಸೇವೆ ಮಾಡಬೇಕು. ಅದನ್ನು ಹೇಳ್ತಾ ಇಲ್ಲೂ ಕೂಡ ವನಂಗತೋ ಯದ್ಧರಿಮಾಶ್ರಯೇತ, ಹರಿ ಅಂತ ಕೇಳಿದಾಗ ಪರಮಾತ್ಮ ಅಂತ ಅರ್ಥ, ಮತ್ತೆ ಮುಖ್ಯ ಪ್ರಾಣದೇವರು ಅಂತ ಅರ್ಥ. ಮುಖ್ಯ ಪ್ರಾಣ ಅಂತರ್ಗತನಾಗಿರ್ತಕ್ಕಂಥ ಹರಿಯನ್ನು ಸೇವೆ ಮಾಡಬೇಕು, ಹೊಂದಬೇಕು, ಭಜನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಕೇಳಿದ್ದಂತೆ ನಕ್ಕು ಬಿಟ್ಟ, ಬಟ್ ಮಗುವನ್ನು ಕಳಿಸ್ಬಿಟ್ಟಂತೆ. ಯಾರೋ ನನಗೆ ಆಗದೇ ಇರ್ತಕ್ಕಂಥ ವ್ಯಕ್ತಿಗಳು ಈ ಮಗುವಿನ ಬುದ್ಧಿಯನ್ನ ವ್ಯತ್ಯಾಸ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾನಂತೆ. ಹೋಗಿ ಇನ್ನೂ ಅಭ್ಯಾಸ ಮಾಡಿಸಿ ಮಾಡ್ತಾ ಇದ್ದಾರೆ. ಪಿತುರು ವಚನ ಮಾಕರ್ಣ್ಯ ಧೀಮಾನ್ ಅಭಯಸಮೃತ ಪ್ರಹ್ಲಾದ ಪ್ರಾಹೇ ಆರ್ಯ ಮೈವಂ ಭ್ರೂಯ ಕದಾಚನ ಹೇಳ್ತಾನಂತ. ಈ ನಾಮ ಕೇಳಿದ ಇನ್ನೊಂದು ಮಾತನ್ನು ಹಿರಣ್ಯಕಶಿಪು ಹೇಳ್ತಾ ಇದ್ದಾನಂತ. ನೋಡು, ಮಗು ಅಂತ ಬಿಟ್ಟಿದ್ದೇನೆ, ನಿಜವಾಗಿಯೂ ನಾರಾಯಣ ಯಾರು ಅಂತ ಕೇಳಿದಾಗ ಶತ್ರು ನಿನ್ನ ಚಿಕ್ಕಪ್ಪನ ಕೊಂದಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾನೆ, ಅಲ್ಲಿ ನೀನು ಪ್ರೀತಿಯನ್ನು ಮಾಡ್ತಾ ಇದ್ದೀಯಾ, ಇದು ಮಾಡಬಾರದು ಅಂತ ಕೇಳಿದಾಗ ಪ್ರಹ್ಲಾದ ಹೇಳ್ತಾ ಇದ್ದಾನೆ, ಮಗು 5 ವರ್ಷದ ಮಗು ಹೇಳ್ತಾ ಇದೆ, ಯಾವತ್ತೂ ಕೂಡ ಪರಮಾತ್ಮನ ದ್ವೇಷಿಸಲ್ಲದು. ನನ್ನ ಚಿಕ್ಕಪ್ಪನ ಕೊಂದು ಹಾಕಿದ್ದಿ ಅಂತ ಹೇಳ್ತಾ ಇದ್ದೀಯ, ಕೊಂದಿದ್ದು ಅವನ ಕರ್ಮಾನುಸಾರಕ್ಕೆ ಬಂದಿದೆ. ಪರಮಾತ್ಮ ಯಾರಿಗೂ ದ್ವೇಷನೂ ಅಲ್ಲ, ಮಿತ್ರನೂ ಅಲ್ಲ, ಅವರವರ ಕರ್ಮಕ್ಕೆ ಅನುಸಾರವಾಗಿ ಆಯಾಯ ಫಲವನ್ನು ಕೊಡ್ತಾನೆ. ಅದಕ್ಕೇನು ಮಾಡಬೇಕು? ಅಪ್ಪ ನಾನು ಹೇಳ್ತೇನೆ ಕೇಳು, ಒಂದು ಮಂತ್ರ ಜಪ ಮಾಡು. ಯಾವುದು? ಸರ್ವ ಐಶ್ವರ್ಯ ಪ್ರದಂ ಮಂತ್ರಂ ಧರ್ಮಾಧಿ ಪರಿವರ್ಧನಂ ಕೃಷ್ಣೇತಿಯೋ ನರೋ ಭ್ರೂಯ ಶೋಭಯಂ ವಿಂದತೆ ಪದಂ. ಕೃಷ್ಣ ಅಂತ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಕಲಿಕಾಲ ಬಂತಂತೆ. ಆಗ ನಾರದರು ಸೀದಾ ಬ್ರಹ್ಮದೇವರು ಹೋದರು. ಕೇಳ್ತಾ ಇದ್ದೆ, ಸ್ವಾಮಿ ಎಲ್ಲರೂ ಪಾಪ ಮಾಡ್ತಾರೆ, ಪಾಪ ಮಾಡದೇ ಇರ್ತಕ್ಕಂಥ ವ್ಯಕ್ತಿಗಳು ಇಲ್ಲೇ ಇಲ್ಲ. ಮನಸ ಕಾಯೇನ ವಾಚ ಎಲ್ಲ ರೀತಿಯಿಂದಲೂ ಪಾಪ ಮಾಡ್ತಾನೆ. ಪುಣ್ಯ ಮಾಡ್ತಕ್ಕಂಥ ಬುದ್ಧಿ ಯಾರಿಗಿಲ್ಲ. ತಿಂತಕ್ಕಂಥ ಆಹಾರ ಅಂತದ್ದು, ಕುಡಿತಕ್ಕಂಥ ಗಾಳಿ ಅಂತದ್ದು, ಸರ್ಕಂಟೆಸ್ ಅಂತದ್ದು ಎಲ್ಲವೂ ಪಾಪ 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 ಭೂಯಿಷ್ಠವಾಗಿದೆ. ಪಾಪ ಪರಿಹಾರ ಆಗಬೇಕು. ಜಪ ತಪ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಮನಸ್ಸು ನಿಲ್ಲೋದಿಲ್ಲ. ಅದಕ್ಕೇನು ಮಾಡಬೇಕು? ಏನಾದರೂ ಹೇಳಿ ಅಂತ ಕೇಳಿದಾಗ ಆಗ ಬ್ರಹ್ಮದೇವರು ನಾರದರಿಗೆ ಕೊಟ್ಟಿರ್ತಕ್ಕಂಥ ಮಂತ್ರ ಯಾವುದು ಇದೆ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಇದು ಕಲಿಸಂತಾರಣೋಪನಿಷತ್ತು ಅಂತ ಕರೀತಾರೆ. ಕಲಿಕಾಲದಲ್ಲಿ ಮಾಡಿರ್ತಕ್ಕಂಥ ಪಾಪವನ್ನು ಪರಿಹಾರ ಮಾಡತಕ್ಕಂಥ ಮಂತ್ರ ಉಳ್ಳಂತ ಉಪನಿಷತ್ತು ಕರೀತಾ ಇದ್ದಾರೆ. ಆ ದಿನ ಜಪ ಮಾಡಬೇಕಂತೆ. ಹೀಗೆ ತಾನೇ ಹೇಳಿದೆ, ಏನು ಕೋಟಿ ಜನ್ಮಾಘನಾಶನಂ, ಭಕ್ತಿಯಿಂದ ಕೃಷ್ಣ ಅಂತ ಸ್ಮರಣೆ ಮಾಡಿಬಿಟ್ರೆ 1 ಕೋಟಿ ಜನ್ಮದ ಪಾಪ ಪರಿಹಾರ ಮಾಡುತ್ತಾನೆ. ರಾಮ ನನ್ನ ಹೇಳಿದೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ. ಅರ್ಥ ಏನು?
ಸಹಸ್ರನಾಮ ತತ್ತುಲ್ಯಂ. ಪಾರ್ವತೀ ದೇವಿಗೆ ರುದ್ರದೇವರು ಕೊಟ್ಟಿರ್ತಕ್ಕಂಥ ಮಂತ್ರ ವಿಷ್ಣು ಸಹಸ್ರನಾಮ ಬರ್ತಾ ಇದೆ. ಅರ್ಜುನ ಕೇಳ್ತಾನಂತೆ, ಸ್ವಾಮಿ ಒಂದೇ ಒಂದು ಶ್ಲೋಕದಿಂದ ನಮಗೆ ವಿಷ್ಣು ಸಹಸ್ರನಾಮದ ಪುಣ್ಯ ಬರಬೇಕು ಅಂತ ಕೇಳಿದಾಗ ಆಗ ಕೊಟ್ಟಿರ್ತಕ್ಕಂಥ ಮಂತ್ರ ವಾಸನಾದ್ ವಾಸುದೇವೋಸಿ ವಾಸಿತಂತೆ ಜಗತ್ರಿಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ ಅಂತ ಕೊಡ್ತಾರೆ. ಆಗ ದಾಕ್ಷಾಯಿಣಿ ಪಾರ್ವತಿ ಕೇಳ್ತಾ ಇದ್ದಾಳಂತೆ, ಒಂದು ಶ್ಲೋಕವೂ ಹೆಚ್ಚಿಗೆ ಆಯಿತು, ಕಲಿಕಾಲದಲ್ಲಿ ಅದನ್ನು ಹೇಳಲಿಕ್ಕೂ ಆಗೋದಿಲ್ಲ, ಯಾಕೆ ನಮಗೆ ಸಂಧ್ಯಾ ವಂದನೆ ಮಾಡಲಿಕ್ಕೂ ಸಮಯ ಇಲ್ಲ, ಈ ಶ್ಲೋಕ ಎಷ್ಟೋ ದಿನ ಗೊತ್ತೂ ಇಲ್ಲ, ಹೇಳಲಿಕ್ಕೂ ಬರೋದಿಲ್ಲ, ಕಷ್ಟವಾಗುತ್ತೆ, ಅದನ್ನು ಒಂದು ನಾಮದಿಂದ ಆಗಬೇಕು ಅಂತ ಕೇಳಿದಾಗ ರುದ್ರದೇವರು ಕೊಡ್ತಕ್ಕಂಥದ್ದು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ. ರಾಮನಾಮ ವರಾನನೇ ಈ ರಾಮನಾಮ ಸಹಸ್ರನಾಮಕ್ಕೆ ಸಮಾನವಾದದ್ದು. ರಾಜರು ಹೇಳ್ತಾ ಇದ್ದಾರೆ ಒಂದು ಕಡೆಯಲ್ಲಿ, ಕಾಶಿಯಲ್ಲಿ ಯಾರು ಮೃತನಾಗ್ತಾನಲ್ಲ ಅವನ ಕಿವಿಯಲ್ಲಿ ರುದ್ರದೇವರು ಬಂದು ತಾರಕ ಮಂತ್ರ ಉಪದೇಶ ಮಾಡ್ತಾರಂತೆ. ಯಾವುದದು? ರಾಮ ಮಂತ್ರ. ಅದಕ್ಕೆ ಕಾಶಿ ಮರಣಾನ್ಮುಕ್ತಿ ಹಿಂದೆ ಕರೀತಾ ಇದ್ದಾರೆ. ಕಾಶಿಯಲ್ಲಿ ಮೃತನಾದ ಅಂತ ಕೇಳಿದಾಗ ಅವನ ಕಿವಿಯಲ್ಲಿ ಬಂದು ಆ ರುದ್ರದೇವರು ಈ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಆಗ ಆ ಜನ್ಮಾಂತರದಲ್ಲಿ ಈ ಮಂತ್ರದ ಉಪದೇಶ ಪಡ್ಕೊಂಡು ಅವನು ಜಪವನ್ನು ಮಾಡಿ ಈ ಸಂಸಾರದಿಂದ ಮುಕ್ತನಾಗಿ ಹೋಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು ಅದೇ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತ ಹೇಳ್ತಕ್ಕಂಥದ್ದು ಇದು ಕಲಿಸಂತಾರಣೋಪನಿಷತ್ತು. ಅದನ್ನು ಹೇಳ್ತಾ ಇದ್ದಾರೆ. ಅಪ ಕೃಷ್ಣೇತಿ ಯೋನರೋ ಭೂಯ ಸೋಭಯಂ ವಿಂದತೆ ಪದಂ. ಅವನು ಅಭಯ ಹೊಂತ ನೋಡ್ಬೇಕು ಕೃಷ್ಣನನ್ನ, ಇಲ್ಲಿ ಬರಬೇಕು, ಕೃಷ್ಣ ನೋಡಬೇಕು. ವಿಜಯರಾಜ್ ಹೇಳ್ತಾ ಇದ್ದಾರೆ, ಮುದ್ದು ಕೃಷ್ಣನ ದರ್ಶನ, ಗಂಗಾ ಸ್ನಾನ ಅಂತ ಕೇಳಿದ್ರೆ ಮಧ್ಯ ಸರೋವರ ಸ್ಥಾನ. ಯಾಕೆ? ಎಂತೆಂಥ ಮಹಾನುಭಾವರು ಸ್ನಾನ ಮಾಡಿದ್ದಾರೆ. ಮಧ್ವಾಜ ಸ್ನಾನ ಮಾಡಿದ್ದಾರೆ, ಭಾವಿ ಸಮೀರರು ರಾಜರು ಸ್ನಾನ ಮಾಡಿದ್ದಾರೆ, ಜೈತೀರ್ಥ ಸ್ನಾನ ಮಾಡಿದ್ದಾರೆ, ವಿಜಯದ್ವರ ಸ್ನಾನ ಮಾಡಿದ್ದಾರೆ, ಬೇರೆ ಬೇರೆ ಎಲ್ಲ ಮಹಾನುಭಾವ ಸ್ನಾನ ಮಾಡಿದ್ದಾರೆ. ಸ್ವಯಂ ಕೃಷ್ಣನನ್ನ ಇಲ್ಲಿ ಮುಳುಗಿಸಿ ಸ್ನಾನವನ್ನು ಮಾಡಿಸಿ ಆಚಾರ ಸ್ಪರ್ಶ ಮಾಡಿ ಇಟ್ಟಿರ್ತಕ್ಕಂಥ ಜಾಗ. ಅದಕ್ಕೆ ಹೇಳ್ತಾ ಇದ್ದಾರೆ ಮಧ್ಯ ಸರೋವರ ಸ್ನಾನ. ವೀರರಾಜ್ ಹೇಳ್ತಾ ಇದ್ದಾರೆ, ಏನು ಕೃಷ್ಣ ದರ್ಶನ ಆಗಬೇಕಂತೆ, ಮಧ್ವಶಾಸ್ತ್ರ ಪ್ರವಚನ, ಮಧ್ವ ಸರೋವರ ಸ್ನಾನ, ಇಷ್ಟು ಮಾಡಬೇಕಂತೆ. ಇಷ್ಟು ಮಾಡಿಬಿಟ್ಟ ಅಂತ ಕೇಳಿದಾಗ ಸಕಲ ಪುಣ್ಯವೂ ಬರ್ತದೆ. ನಾವು ನೀವು ಹತ್ತಿರದಲ್ಲೇ ಇದ್ದೀವಿ, ದಿನ ಸ್ನಾನ ಮಾಡಬೇಕು, ಮಾಡಿದಾಗ ಎಷ್ಟು ಪುಣ್ಯ ಬಂದು ಹೋಗುತ್ತೆ. ಅದು ಕೃಷ್ಣ ನೋಡಬೇಕು, ಭಗವನ್ ನಾಮ ಸ್ಮರಣೆ ಮಾಡಬೇಕು, ಮಧ್ವ ಸರೋವರ ಸ್ನಾನ ಮಾಡಬೇಕು, ಪ್ರವಚನ ಆಗ್ತಾ ಇರ್ತೀರಿ, ಅದನ್ನು ಕೇಳಿಬಿಟ್ರೆ ನಮ್ಮ ಜನ್ಮದ ಪಾಪವೆಲ್ಲವೂ ನಷ್ಟವಾಗಿ ಆ ಪುಣ್ಯ ಸಂಪಾದಿತವಾಗ್ತಾ ಇದೆ. ಅದನ್ನ ಅಂಥದ್ದು ಕೃಷ್ಣನಾಮ ಕರ್ಷತೀತಿ ಕೃಷ್ಣ. ಯಾರು ಜಪ ಮಾಡ್ತಾರಲ್ಲ ಅವರ ಪಾಪವನ್ನೆಲ್ಲವನ್ನು ಸೆಳಿತಕ್ಕಂಥ ವ್ಯಕ್ತಿ ಕೃಷ್ಣನಾಗಿದ್ದ. ಒಂದೇ ನಾಮದಿಂದ ಕೃಷ್ಣ ಅಂತ ಕರೆದುಬಿಟ್ಟು ಸಾಕಂತೆ 1,000,000 ಜನ್ಮದ ಪಾಪವನ್ನು ಕರ್ಷಣೆ ಮಾಡ್ತಾನೆ. ಒಂದು 10 ಸತಿ ಹೇಳಿದಾಗ 10 ಕೋಟಿ ಜನ್ಮದ್ದು ಹೀಗೆ ಅಂದ್ರೆ ನಮಗೆ ಎಷ್ಟು ಜನ್ಮ ಬಂದಿರ್ತ ಲೆಕ್ಕ ಹಾಕೊಳ್ಳಿ. 1-2 ಕೋಟಿ ಬಹುನಾಮ್ ಜನ್ಮನಾಮಂತೆ ಎಷ್ಟೆಷ್ಟೋ ಜನ್ಮಗಳು ಬಂದೋಗಿರ್ತಾರೆ. ಅಷ್ಟು ಜನ್ಮದ ಪಾಪವನ್ನು ಕೂಡ ಈ ಕೃಷ್ಣನಾಮ ಕರ್ಷಣೆ ಮಾಡ್ತಾರೆ. ಅದು ಹೇಳ್ತಾ ಇದ್ದಾನೆ ಪ್ರಹ್ಲಾದರಾಜ, ಕೃಷ್ಣೇತಿ ಯೋನರೋ ಭೂಯ ಸೋಭಯಂ ವಿಂದತೆ ಪದಂ. ಕೃಷ್ಣ ಅಂತ ಕರೆದಾಗ ಆ ಭಗವಂತ ಅನುಗ್ರಹವನ್ನು ಮಾಡಿ ಅವನಿಗೆ ಅಭಯವಾಗಿರ್ತಕ್ಕ ಸ್ಥಾನವನ್ನು ಕೊಡ್ತಾನೆ. ಕೃಷ್ಣನಿಂದ ಸಮುತ್ಥಾಸ್ಯ ಅಗಸ್ಯಾಂತೋನ ವಿದ್ಯತೆ ರಾಮ ಮಾಧವ ಕೃಷ್ಣೀತಿ ಸ್ಮರಭಕ್ತ್ಯಾತ್ಮ ಶುದ್ಧಯೇ. ಅಪ್ಪ ಭಗವನ್ನಾಮ ಜಪ ಮಾಡಬೇಕು, ಭಗವಂತ ನಿಂದನೆ ಮಾಡಬಾರದು. ಭಗವನ್ನಾಮ ನಿಂದೆಯನ್ನು ಕೇಳಿದ್ರೆ ಸಾಕಂತೆ, ಮಾಡಿದ್ರೆ ಸಾಕಂತೆ. ಅಗಸ್ಯ ಅಂಥೋ ನ ವಿದ್ಯತೆ, ಆ ಪಾಪಕ್ಕೆ ಅಂತ್ಯ ಕಡೆ ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ಎಷ್ಟೆಷ್ಟೋ ಪಾಪ ಬರ್ತದೆ. ಅದನ್ನು ಅಪ್ಪ ಸ್ಮರಣೆ ಮಾಡು, ರಾಮ ಮಾಧವ ಕೃಷ್ಣ ಅಂತ ಹೇಳಿ ಭಕ್ತಿಯಿಂದ ಆತ್ಮಶುದ್ಧಿ. ಇನ್ಯಾವುದೂ ಶುದ್ಧಿ ಬರೋದಿಲ್ಲ. ನಮ್ಗೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಅಲ್ಲೂ ಲೋಪ, ಮಂತ್ರ ಹೇಳ್ತೇವೆ ಸ್ವರಲೋಪ ವರ್ಣಲೋಪ, ಇನ್ನೇನೋ ಲೋಪ. ಅದೇ ರೀತಿ ಇನ್ನೇನು ಆಚಮನ ಮಾಡ್ತೇವೆ ಅಲ್ಲೂ ಲೋಪ, 10 ಗಾಯತ್ರಿ ಮಾಡ್ತೇವೆ ಅಲ್ಲೂ ಲೋಪ, ಎಲ್ಲವೂ ಲೋಪ. ಅದಕ್ಕೆ ಹೇಳ್ತಾ ಇದ್ದಾರೆ, ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಇಷ್ಟು ಪಾಪ ಮಾಡ್ತೇವೆ, ಪಾಪ ಪರಿಹಾರಕ್ಕೋಸ್ಕರ ಏನು ಮಾಡಬೇಕು ಅಂತ ಕೇಳಿದಾಗ ಆ ಭಗವನ್ ನಾಮ ಸ್ಮರಣೆ ಮಾಡಬೇಕಂತೆ. ಅಭಿಕ್ರಮನ ಪ್ರಾರಂಭ ಮಾಡಿದರೂ ಕೂಡ ಅದಕ್ಕೆ ನಾಶ ಇಲ್ಲ. ಪ್ರತ್ಯವಾಯೋ ನ ವಿದ್ಯತೆ, ಪಾಪ ಅಂತ ಹೇಳ್ತಾ ಇಲ್ಲೇ ಇಲ್ಲ. ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ, ಸ್ವಲ್ಪ ಒಮ್ಮೆ ಚೂರಾದ್ರೂ ಕೃಷ್ಣ ನಾರಾಯಣ ಭಗವಂತ ಅಂತ ಹೇಳ್ಕೊಂಡು ಭಗವಂತನ ವ್ರತವನ್ನು ಮಾಡಿದಾಗ ಅದು ತ್ರಾಯತೆ ಮಹತೋ ಭಯ, ದೊಡ್ಡ ಭಯದಿಂದ ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ಆಚಾರ್ಯ ತಾತ್ಪರ್ಯದಲ್ಲಿ, ಪ್ರಾರಂಭ ಮಾತ್ರ ಇಚ್ಛಾವ ವ್ರತ, ಏಕಾದಶಿ ವ್ರತ, ಭಗವನ್ನಾಮ ಸ್ಮರಣೆ, ಜಪ ತಪ ಪ್ರಾರಂಭ ಮಾಡಿದ್ರು ಸಾಕಂತೆ, ಇಚ್ಛಾ ಮಾಡಿ ಸಾಕಂತೆ.
ಅದಕ್ಕೆ ಮಹಾಫಲ ಕೊಡುತ್ತೆ. ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದೇ ಜಗನ್ಮಂಗಳ ಮಂಗಳಂ ಅಂತ ಹೇಳ್ತಾ ಇದ್ದಾರೆ. ಜಗತ್ತಿನ ಮಂಗಳಕ್ಕೆ ಮಂಗಳಕರವಾಗಿರ್ತಕ್ಕಂಥ ಭಗವನ್ನಾಮ ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದೇ ರಾಮ, ಮಾಧವ, ಕೃಷ್ಣ ಅಂತ ಭಕ್ತಿಯಿಂದ ಆತ್ಮಶುದ್ಧಿಗೋಸ್ಕರ ಮಾಡಬೇಕು. ಅಜಾಮಿಳ ಇದ್ದ 80 ವರ್ಷಗಳ ಕಾಲ ಮಹಾಪಾಪವನ್ನು ಮಾಡಿದ್ದ. ಮಾಡಬಾರದ ಪಾಪ ಇಲ್ಲ. ಭಾಗವತ ಹೇಳ್ತಾ ಇದೆ, ವಿಷ್ಣುದೂತರಿಗೂ ಮತ್ತೆ ಯಮದೂತ ಸಂವಾದವಾಗುತ್ತೆ. ಸಂವಾದವಾದಾಗ ಯಮದೂತರು ಹೇಳ್ತಾರೆ, ಇವನು ಮಾಡದೇ ಇರ್ತಕ್ಕಂಥ ಪಾಪವೇ ಇಲ್ಲ ಅಂತ. ಅವನೇನು ಮಾಡ್ದ? ಕಡೇ ಕಾಲ ಬಂತು, ನಾರಾಯಣ ಅಂತ ಕರೀತಾ ಇದ್ದಾನಂತೆ. ಹೇಗೆ ಗೃಹಾತ್ ಬಹಿಹಿ ಕ್ರೀಡಂತಂ, ಅಲ್ಲಿ ವಿಜಯದೂತರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಗೃಹಾತ್ ಬಹಿಹಿ, ಮನೆಯ ಹೊರಗಡೆ ಅಂತ. ಏನ್ ಮನೆಯ ಹೊರಗಡೆ? ಬ್ರಹ್ಮಾಂಡಾತ್ ಬಹಿಹಿ, ಬ್ರಹ್ಮಾಂಡ ಅಂತ ಹೇಳ್ತಕ್ಕಂಥ ಮನೆಯ ಹೊರಗಡೆ ವೈಕುಂಠದಲ್ಲಿ ಇದ್ದು ಸೃಷ್ಟಿಯಾದಿಗಳನ್ನು ಮಾಡ್ತಕ್ಕಂಥ ಆ ಭಗವಂತ ನಾರಾಯಣ ಅಂತ ಕರೆದು ಬಿಟ್ಟ. ಕೇಳಿಸ್ತು ಭಗವಂತನಿಗೆ. ಬಂದ್ಬಿಟ್ಟು ಸೀದಾ ವಿಷ್ಣುದೂತರು ಬರ್ತಾ ಇದ್ದಾರೆ, ಮಾತಾಡ್ತಾರಂತೆ. ನಿಮಗೆ ಧರ್ಮ ಅಧರ್ಮ ಜ್ಞಾನ ಇಲ್ಲಪ್ಪ. ಮೃತಿಯ ಕಾಲದಲ್ಲಿ ಯಾರ ಬಾಯಿಯಿಂದ ಭಗವಂತನಾಮ ಸ್ಮರಣೆ ಬರುತ್ತಲ್ಲ, ಅವನು ಸಕಲ ಪಾಪ ಮುಕ್ತನಾಗ್ತಾನೆ. ತಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಅಂತ್ಯಕಾಲ ಬಂತು ಅಂತ ಹೇಳಿ ವಿಶೇಷವಾಗಿ ಸ್ಮರಣೆ ಮಾಡಬೇಕು. ಅದಕ್ಕೋಸ್ಕರ ಒಂದು ಕೃಷ್ಣನಾಮ, ನಾರಾಯಣ, ಕೃಷ್ಣ, ಮುಕುಂದ ಸ್ಮರಣೆ ಮಾಡಬೇಕಂತೆ. ಮಾಡಿ ಎಷ್ಟೆಷ್ಟೋ ಪಾಪನಾಶವಾಗುತ್ತೆ. ಈಗ ತಾನೇ ಹೇಳಿದ್ನಲ್ಲ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತ ಜಪ ಮಾಡಿದಾಗ ಅವನು ಅಭಯಂ ವಿಂದತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಕೃಷ್ಣನಿಂದ ಸಮುತ್ತಸ್ಯ ಅಗಸ್ತ್ಯ ಅಂತೋ ನ ವಿದ್ಯತೆ, ರಾಮ ಮಾಧವ ಕೃಷ್ಣ ಇತಿ ಮರಭಕ್ತಾತ್ಮಶುದ್ಧಯೇ ಗುರುವೇ ವಿಭ್ರಮಿಮೇತದ್ ಯಥೋ ಹಿತಕರಂ ಪರಂ. ಹೇಳ್ತಾನೆ, ಗುರುಗಳಿಗೂ ಇದು ಹೇಳ್ತಾನೆ, ನಮ್ಮ ಗುರುಗಳಿಗೂ ಕೂಡ. ಯಾವುದು ವಿದ್ಯಾ ಅಲ್ಲ. ವಿದ್ಯಾ ಅಂದ್ರೆ ಯಾವುದು? ಭಗವದ್ವಿದ್ಯಾನೇ ವಿದ್ಯಾ, ಅಧ್ಯಾತ್ಮ ವಿದ್ಯಾ. ಭಗವನ್ ನಾಮ ಅರ್ಥ ತಿಳ್ಕೊಳ್ಬೇಕು, ಸ್ಮರಣೆ ಮಾಡಬೇಕು. ಹೀಗೆ ಮಾಡಿದಾಗ ಶರಣಂ ರಚರು ವೇಷಂ ಸರ್ವ ಪಾಪಕ್ಷಯಂಕರಂ. ನಾವು ಮಾಡ್ತಕ್ಕಂಥ ಪಾಪಕ್ಕೆ ಎಣೆ ಇಲ್ಲ. ಎಷ್ಟೆಷ್ಟೋ ಪಾಪ ಮಾಡ್ತೇವೆ, ಅನಂತ ಪಾಪ ಮಾಡ್ತೇವೆ. ಎಷ್ಟು ಜನ್ಮ ಬಂದಿದೆಯೋ ಗೊತ್ತಿಲ್ಲ. ಒಂದು ಕ್ಷಣಕ್ಕೆ ಮಿನಿಮಮ್ 6 ದುಷ್ಟ ಜನ್ಮ, ಹೀನ ಜನ್ಮ ಬರ್ತಕ್ಕಂಥ ಪಾಪ ಮಾಡ್ತೇವೆ. ಅದಕ್ಕೆ ಇಷ್ಟೆಲ್ಲ ಹೋಗಬೇಕು ಅಂತ ಕೇಳಿದಾಗ ಅದಕ್ಕೇನು ಮಾಡಬೇಕು? ಭಗವನ್ ನಾಮ ಸ್ಮರಣೆ ಒಂದೇ ಗತಿ, ಇನ್ಯಾವುದೂ ಇಲ್ಲ. ಒಮ್ಮೆ ಭಕ್ತಿಯಿಂದ ನಾರಾಯಣ ಕೃಷ್ಣ ಮುಕುಂದ ಅಂತ ಕರೆದುಬಿಟ್ಟು ಸಾಕಂತೆ, ಸಕಲ ಪಾಪ ಮುಕ್ತನಾಗ್ತಾನೆ. ಅಂತ ಶ್ರೇಷ್ಠವಾಗಿರ್ತಕ್ಕಂಥ ನಾಮ ಗುರುಗಳಿಗೆ ಹೇಳ್ತೇನೆ ಅಂತ ಹೇಳ್ತಾ ಇದ್ದಾನಂತೆ. ಹೇಳಿ ಏನು ಮಾಡದ ಅಂತ ಕೇಳಿದಾಗ ಮಗನ ಹೇಳ್ತಾನಂತೆ. ಆಗ ಪುನಃ ಆ ಮಗನನ್ನ ವಿದ್ಯಾಭ್ಯಾಸಕ್ಕೆ ಗುರುಗಳ ಹತ್ರ ಕಳಿಸ್ತಾ ಇದ್ದಾನೆ. ಚಂಡಾಮರ್ಕರು ಅಂತ ಕಳಿಸ್ತಾ ಇದ್ದಾನಂತೆ. ಅವ್ರು ಹೇಳ್ತಾ ಇದ್ದಾರಂತೆ, ಯಾಕೆ ಒದ್ದಾಡ್ತೀಯ? ಏನೋ ಯಾರೋ ಬಂದು ನಿನ್ನ ಮಗನ ಮನಸ್ಸನ್ನ ಹಾಳು ಮಾಡಿದ್ದಾರೆ, ನಾವು ಸರಿ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರಂತೆ. ಹೀಗೆ ಹೇಳಿದಾಗ ಅವ್ರಿಗೇನು ಮಾಡ್ದ? ಆ ಗುರುಗಳಿಗೇನೆ ಈ ನಾಮ ಹೇಳ್ಕೊಟ್ಟಂತೆ. ಗುರುಗಳೇ, ಈ ವಿದ್ಯೆ ಎಲ್ಲ ಬೇಡ, ಅಸಾರ, ನಿಸ್ಸಾರವಾಗಿರ್ತಕ್ಕಂಥ ವಿದ್ಯೆ. ಸಾರವಾಗಿರ್ತಕ್ಕಂಥದ್ದು ಯಾವುದು? ಭಗವನ್ ನಾಮಸ್ಮರಣೆ, ಭಗವತ್ ಸ್ಮರಣೆಯೇನೆ. ಅವತ್ತೇ ಅದನ್ನೇ ಮಾಡಬೇಕು. ಅವತ್ತೇ ದ್ವೈತ ವೇದಾಂತ ಸಾಂಬ್ರ ಸ್ಥಾಪಿತವಾಗೋಯ್ತು ಪ್ರಹ್ಲಾದರಾಜರ ಕಾಲದಲ್ಲೇ. ಆ ಹೇಳ್ದ ಕೃಷ್ಣ, ಅಪ್ಪ ನೀನು ಬ್ರಹ್ಮನಲ್ಲ, ಅವನೇ ಪರಬ್ರಹ್ಮ, ಅವನೇ ನಾರಾಯಣ ಅಂತ ಹೇಳ್ತಾ ಇದ್ದಾನಂತೆ. ಹೇಳ್ಕೊಂಡು ಗುರುಗಳಿಗೆ, ಗುರುಪುತ್ರರಿಗೆ ಎಲ್ಲರಿಗೂ ಕೂಡ ಈ ನಾಮ ಹೇಳ್ಕೊಡ್ತಾ ಇದ್ದಾನೆ. ಎಲ್ಲರೂ ಕೇಳ್ತಾ ಇದ್ದಾರೆ. ಶಿಷ್ಯರು ಹೇಳ್ತಾ ಇದ್ದಾರಂತೆ, ಇವನ ಸಹಪಾಠಿಗಳು ಗುರುಪುತ್ರರು ಬೇರೆಯವರು ಹೇಳ್ತಾ ಇದ್ದಾರಂತೆ, ಇಂಥ ನಾವು ಗೊತ್ತೇ ಇಲ್ಲ ನಮಗಿದನ್ನು, ನಮ್ಗೆ ಯಾರು ಹೇಳಿಲ್ಲ. ಪ್ರಹ್ಲಾದರಾಜ ನಿನಗಾರು ಹೇಗೆ ಗೊತ್ತಾಯಿತು ಅಂತ ಕೇಳಿದಾಗ ಹೇಳ್ತಾ ಇದ್ದಾನೆ, ನಮ್ಮ ಅಪ್ಪ ತಪಸ್ಸಿಗೆ ಹೋದಾಗ ಆಗ ನಮ್ಮ ತಾಯಿ ಗರ್ಭಿಣಿಯಾಗಿದ್ಲು. ಹಿರಣ್ಯಕಶಿಪುವೇನೆ ಮಹಾಕ್ರೂರಿ, ಹುಡ್ತಕ್ಕಂಥ ಮಗ ಇನ್ನೆಂತ ಹುಡ್ತಾನೋ ಅಂತ ಹೇಳ್ಕೊಂಡು ಆ ಹಿರಣ್ಯಕಶಿಪು ನಮ್ಮ ತಾಯಿನ ಅಪಹಾರ ಮಾಡ್ತಾ ಇದ್ದಾರೆ. ಆಗ ಹಿರಣ್ಯ ದೇವತೆ ಇಂದ್ರ ಅಪಹಾರ ಮಾಡ್ತಾ ಇದ್ದಾನೆ. ಆಗ ನಾರದರು ಬಂದು ಹೇಳ್ತಾ ಇದ್ದಾರೆ, ಅಪ್ಪ ಇಲ್ಲಿ ಹುಡ್ತಕ್ಕಂಥ ಮಗ ಅತ್ಯಂತ ಭಾಗವತ ಮಗ ಹುಡ್ತಾನೆ, ಹಿಂದೆ ಪರಮಾತ್ಮ ಕೊಟ್ಟಿರ್ತಕ್ಕಂಥ ವರ ನೆನಪು ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಅವನಿಗೆ ಸಕಲ ವಿದ್ಯೆಯನ್ನೆಲ್ಲ ಹೇಳ್ಕೊಡ್ತಾರೆ, ಸದ್ವಿದ್ಯೆ ಹೇಳ್ಕೊಡ್ತಾರೆ, ಅದರಲ್ಲೂ ಕೂಡ ಭಗವದ್ವಿದ್ಯೆ ಹೇಳ್ಕೊಡ್ತಾ ಇದ್ದಾರೆ. ಗರ್ಭದಲ್ಲಿದ್ದಾಗಲೇನೆ ನನಗೆ ಸಕಲವು ಬಂದು ಹೋಗಿದೆ ಅಂತ ಹೇಳ್ತಾ ಇದ್ದಾರಂತೆ. ಹೇಳ್ತಾರೆ, ಸ್ವಯಮೇವ ಭಜನ್ ವಿಷ್ಣುವನ್ನು ಸ್ಮರಣೆ ಮಾಡ್ತಾ ಇದ್ದಾನೆ. ಹೀಗೆ ಅದಕ್ಕೂ ಹೇಳ್ತಾ ಇದ್ದಾರಂತ ಪುನಃ ಹೇಳ್ಕೊಡ್ತಾ ಇದ್ದಾನೆ. ಕೆಲವು ದಿನ ಆಯಿತು. ಕೆಲವು ದಿನ ಆದ್ಮೇಲೆ ಮಗ ಈಗಾದರೂ ಕೂಡ ಕಲ್ತಿರಬಹುದು ಅಂತ ಹೇಳ್ಕೊಂಡು ಆ ಮಗನನ್ನು ಪುನಃ ಕರೆಸ್ತಾ ಇದ್ದಾನೆ. ಎಲ್ಲಿಗೆ? ತನ್ನ ಸಮೀಪ ಕರೆಸ್ಕೊತಾ ಇದ್ದಾನೆ. ಮಗ ಬಂದ, ನಮಸ್ಕಾರ ಮಾಡಿದ್ದಂತೆ. ದೊಡ್ಡ ಆಸನ ಮೇಲೆ ಕುತ್ಕೊಂಡಿದ್ದ ಹಿರಣ್ಯಕಶಿಪು, ಹರಿದ್ವೇಷಿ. ಆದರೂ ಕೂಡ ಆ ಮಗ ಬಂದು ತಂದೆಗೆ ಏನು ಬೆಲೆ ಕೊಡಬೇಕೋ ಹಾಗೆ ನಮಸ್ಕಾರ ಮಾಡ್ತಾನೆ. ಪ್ರಶ್ರಯಾವನತಂ, ಕೈ ಮುಕ್ಕೊಂಡು ತನ್ನಿಗೆ ದೀರ್ಘದಿಂದ ಪ್ರಣಾಮವನ್ನು ಮಾಡ್ತಾ ಇದ್ದಾನಂತೆ. ಮಗನನ್ನು ನೋಡ್ದ, ಮಹಾ ಸಂತೋಷವಾಯಿತು. ಸಂತೋಷವಾಗಿ
ಕೇಳ್ತಾನಂತೆ, ಮಗು ಹಿಂದೇನೋ ಒಂದು ಆಗೋಯ್ತು, ಈಗ ಏನಾದರೂ ಒಳ್ಳೆಯದನ್ನು ಓದಿದ್ರೆ ಅದನ್ನು ಹೇಳು ಅಂತ ಹೇಳಿದಾಗ ಆ ಮಗು ಪ್ರಹ್ಲಾದ ಹೇಳ್ತಾ ಇದ್ದಾನೆ, ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾರಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ ಇದು ಪುಂಸಾರ್ಪಿತ ವಿಷ್ಣು ಭಕ್ತಿಶ್ಚೇ ನವಲಕ್ಷಣ ಅಂತ ಹೇಳ್ತಾರೆ. ಭಕ್ತಿ ಅಂದ್ರೆ ಏನಪ್ಪ? 9 ಸ್ವರೂಪವಾಗಿರ್ತಕ್ಕಂಥದ್ದು ಭಕ್ತಿ. ಶ್ರವಣ, ಯಾವತ್ತೂ ಸತ್ಕಥಾ ಶ್ರವಣ ಮಾಡಬೇಕು. ಶುಕಾಚಾರ್ಯರು ಯಾವಾಗ 7 ದಿನಗಳ ಕಾಲ ಪರ್ಯಂತ ನಿರಂತರವಾಗಿ ರಾತ್ರಿ ಆಗಲು ಬಿಡದೆ ಇಡೀ ಭಾಗವತ ಹೇಳ್ತಾ ಇದ್ದಾರೆ. ಕೀರ್ತನೆ ಮಾಡಬೇಕು, ಭಗವಂತನನ್ನ ಸರ್ವದಾ ಕೀರ್ತನೆ ಮಾಡ್ತಾ ಇರಬೇಕಂತೆ. ಶ್ರವಣಂ ಕೀರ್ತನಂ ವಿಷ್ಣೋಹೋ ಸ್ಮರಣ, ಸರ್ವದಾ ಸ್ಮರಣೆ ಮಾಡ್ತಿರ್ಬೇಕು. ನಾ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಈ ಪ್ರಕಾರ ನಾರಾಯಣ ನಾರಾಯಣ ಗೋವಿಂದ ಗೋವಿಂದ ಇತ್ಯಾದಿ ನಾಮಗಳಿಂದ ಆ ಭಗವಂತನ ಸ್ಮರಣೆ ಮಾಡ್ತಾನೇ ಇರಬೇಕು. ಪಾದ ಸೇವನ, ಪರಮಾತ್ಮನ ಸನ್ನಿಧಾನ ಎಲ್ಲಿದೆ ಅಂತ ಕೇಳಿದಾಗ ಅವರ ಭಕ್ತರಲ್ಲಿದೆ. ವಿಶೇಷವಾಗಿ ಭಗವಂತನ ಸನ್ನಿಧಾನ ಇರತಕ್ಕಂಥದ್ದು ಎಲ್ಲೆಲ್ಲೋ ಇಲ್ಲ, ಆ ಭಕ್ತರಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ. ಭಕ್ತರು ಮನೆಗೆ ಬಂದಾಗ ಅಲ್ಲಿ ಭಗವಂತ ಇದ್ದಾನೆ ಅಂತ ತಿಳ್ಕೊಂಡು ಅವರಿಗೆ ಅರ್ಘ್ಯ ಪಾದ್ಯ ಆಚಮನ ಎಲ್ಲವನ್ನು ಕೊಟ್ಟು ನಮಸ್ಕಾರಾದಿಗಳನ್ನು ಮಾಡಿ ಅವರು ಸೇವಾ ಮಾಡಬೇಕಂತೆ. ಹೀಗೆ ಮಾಡಿದಾಗ ಭಗವಂತ ಒಲ್ದು ಬಿಡ್ತಾನಂತೆ. ದೇವರು ಒಲಿಯೋದು ಯಾವಾಗ? ತನ್ನ ಭಕ್ತರಿಗೆ ಅನುಗ್ರಹವಾದಾಗ ಒಲಿತಾನೆ. ತನ್ನ ಭಕ್ತರಿಗೆ ಸಿಟ್ಟು ಬಂತು ಅಂದರೆ ದೇವರು ಏನು ಮಾಡಲ್ಲ. ಅಂಬರೀಷೋಪಾಖ್ಯಾನದಲ್ಲಿ ಇದನ್ನೇ ಹೇಳ್ತಾ ಇದ್ದಾರೆ. ಅಂಬರೀಷ ಎಲ್ಲಿ, ದೂರ್ವಾಸ ಎಲ್ಲಿ? ಅಂಬರೀಷನ ಕೊಲ್ಲಬೇಕು ದೂರ್ವಾಸರ ಕೃತ್ಯವನ್ನು ಪ್ರಯೋಗ ಮಾಡಿದರು. ಪರಮಾತ್ಮ ಅಂಬರೀಷನಿಗೋಸ್ಕರ ತನ್ನ ಆಯುಧವನ್ನೇ ಕೊಟ್ಟಿದ್ದ. ಆ ಆಯುಧ ಚಕ್ರಾಯುಧ ಬಂತು, ಅದನ್ನು ಓಡಿಸ್ತಾ ಇದೆ, ಸುಟ್ಟಾಕ್ತಾ ಇಲ್ಲಂತೆ. ಸುಟ್ಟಾಕಿ ಏನು ಮಾಡ್ತು ಅಂತ ಕೇಳಿದಾಗ ಅಡ್ಸ್ಕೊಂಬಂತು, ದೂರ್ವಾಸನ ಅಡ್ಸ್ಕೊಂಬಂತು. ಎಲ್ಲಿಗೆ ಬಂದರು? ಬ್ರಹ್ಮನ ಹತ್ರ ಹೋಗ್ತಾ ಇದ್ದಾರೆ, ರುದ್ರದೇವರು ಹೋಗ್ತಾ ಇದ್ದಾರೆ, ಪರಮಾತ್ಮನ ಹೋಗ್ತಾ ಇದ್ದಾರೆ. ಆಗ ರುದ್ರದೇವರು ಹೇಳ್ತಾ ಇದ್ದಾರಂತೆ, ವಯಂ ನಥಾತ ಪ್ರಭುವಾಮ ಭೂಮನ್, ನಮಗೆ ಪರಮಾತ್ಮನ ಆಯುಧದಿಂದ ರಕ್ಷಣೆ ಮಾಡ್ತಕ್ಕಂಥ ಶಕ್ತಿ ನನಗಿಲ್ಲ. ಯಾಕೆ? ಪರಮಾತ್ಮನ ಆಜ್ಞಾಪಾಲಕರು. ಪರಮಾತ್ಮ ಹೇಳ್ತಾ ಇದ್ದಾನೆ, ಪರಮಾತ್ಮ ನೋಡು, ನಾನು ಏನು ಮಾಡೋದಿಲ್ಲ, ಅಹಂ ಭಕ್ತ ಪರಾಧೀನ, ಭಕ್ತರು ಹೇಳಿದಂಗೆ ಕೇಳ್ತೇನೆ. ಯಾವ ರೀತಿಯಲ್ಲಿ ಸತ್ ಸ್ತ್ರೀಯರು ತಮ್ಮ ಪತಿಯನ್ನ ತಮ್ಮ ಹಾವಭಾವಗಳಿಂದ ಭಕ್ತಿಯಿಂದ ಕಟ್ಟಾಕ್ತಾರಲ್ಲ, ಹಾಗೆ ಕಟ್ಟಾಕ್ಬಿಡ್ತಾರೆ. ಒಂದು ಉಪಾಯ ಹೇಳ್ತೇನೆ ಕೇಳು. ಏನು? ಎಲ್ಲಿ ಅಪರಾಧ ಮಾಡಿದ್ದೀರ ಅಲ್ಲಿಗೆ ಹೋಗು. ಯಾರ ಹತ್ರ? ಅಂಬರೀಷನ ಹತ್ರ ಹೋಗು. 1 ವರ್ಷಗಳ ಕಾಲ ಅವರು ಹೀಗೆ ತಿರುಗಾಡ್ತಾ ಇದ್ರು. ಇವನು ಕೂಡ ಏನು, ಅಂಬರೀಷನು ಕೂಡ 1 ವರ್ಷಗಳ ಕಾಲ ಊಟವನ್ನೇ ಮಾಡದೆ ಹಾಗೇ ಇದ್ದಾನೆ. ಏಕಾದಶಿ ಬಂದರು, ಏಕಾದಶಿ ಉಪವಾಸವಾಗಿದೆ, ಪಾಲನೆ ಮಾಡಿಲ್ಲ. ಅವತ್ತು ಕೊಲ್ಲಬೇಕು ಅಂತ ಹೋಗ್ತಾ ಇದ್ದಾರೆ. ಆಗ ಚಕ್ರಾಯುಧ ಬಂತು, ಹೋಗ್ತಾ ಇದ್ದಾರಂತೆ ಹೊಡ್ಸ್ಕೊಂಡು 1 ವರ್ಷಗಳ ಕಾಲ ಸೀದಾ ವೈಕುಂಠ ಇಳ್ಕೊಂಡ್ಬರ್ತಾ ಇದ್ದಾರೆ. ಸೀದಾ ಬಂದು ಆ ಅಂಬರೀಷನ ರಾಜನ ಪಾದಕ್ಕೆ ನಮಸ್ಕಾರ ಮಾಡಿದರು. ತಕ್ಷಣ ಅಂಬರೀಷ ತಾನು ಹಿಂದಕ್ಕೆ ಸರಿದಂತೆ, ತಾವು ಬ್ರಾಹ್ಮಣರು, ಜ್ಞಾನಿಗಳು, ದೊಡ್ಡವರು, ತಾವು ನಮಸ್ಕಾರ ಮಾಡಬಾರ್ದು, ನಿಮ್ಮ ಆಶೀರ್ವಾದ ನಮಗೆ ಬೇಕು ಅಂತ ಹೇಳ್ಕೊಂಡು ಆ ಚಕ್ರಾಯುಧವನ್ನು ಸ್ಮರಣೆ ಮಾಡ್ತಾ ಇದ್ದಾನೆ. ಬಿಟ್ಟು ಬಿಡು ಅಂತ ಹೇಳ್ತಾನಂತೆ. ಅದು ಬಿಡುತ್ತಂತೆ. ಆಮೇಲೆ ಅಂಬರೀಷ ರಾಜ ಅವರಿಗೆ ಭೋಜನವನ್ನು ಮಾಡಿಸಿ ಅವರ ಆಜ್ಞಾ ಸ್ವೀಕಾರ ಮಾಡಿ ತಾನೂ ಕೂಡ ಭೋಜನ ಮಾಡ್ತಾ ಇದ್ದಾನೆ. ಆಗ ಅವ್ರು ಹೇಳ್ತಾರಂತೆ, ಅಹೋ ಅನಂತದಾಸಾನ ಮಹಾತ್ಮನ್ ದೃಷ್ಟಮದ್ಯವಿ ಕೃತಾಗಸೋಪಿ ಮೇ ರಾಜನ್ ಮಂಗಳಾನಿ ಸಮೀಹಸೆ ಅಂತ ಕರಿತಾ ಇದ್ದಾರಂತೆ. ಹೇಳ್ತಾರೆ, ಏನೋ ಅಪ್ಪ, ಎಂಥ ದೊಡ್ಡನಪ್ಪ, ಅಹೋ ಅನಂತದಾಸಾನ ಮಹಾತ್ಮನ್ ದೃಷ್ಟಮದ್ಯಹಿ, ಅನಂತನ ದಾಸರ ಮಹಾತ್ಮ ಇವತ್ತು ಗೊತ್ತಾಯ್ತು ನನಗೆ. ಕೃತಾಗಸೋಪಿ ಮೇ ರಾಜನ್, ತಪ್ಪು ಮಾಡಿದ್ದೇನೆ, ಅಪರಾಧ ಮಾಡಿದ್ದೇನೆ, ಮಾಡಬಾರ್ದು ಅನ್ಯಾಯ ಮಾಡಿದ್ದೇನೆ, ಆದರೂ ಕೂಡ ನೀನು ಏನು ಮಾಡ್ತಾ ಇದ್ದೆ? ಮಂಗಲಾನಿ ಸಮೀಹಸೆ, ನಮಗೆ ಒಳ್ಳೆದನ್ನು ಬರ್ತಾ ಇದ್ದೀಯಾ ಅಂತ ಹೇಳ್ತಾ ಇದ್ದಾರಂತೆ, ಹೊಗಳ್ತಾ ಇದ್ದಾರಂತೆ. ಒಳ್ಳೆಯದಾಗಲಿ, ನಿನಗೆ ಅನುಗ್ರಹವಾಗಲಿ ಅಂತ ಹೇಳ್ಕೊಂಡು ಆ ರಾಜನ ಆಶೀರ್ವಾದ ಅಂದರೆ ಶುಭಾಶೀರ್ವಾದ ಸ್ವೀಕಾರ ಮಾಡಿ ಅವನಿಂದ ಆತಿಥ್ಯ ಸ್ವೀಕಾರ ಮಾಡಿ ಹೋಗ್ತಾ ಇದ್ದಾರಂತೆ. ಇದು ಎಂಥದ್ದು ಅಂತ ಕೇಳಿದಾಗ ಆ ಭಗವಂತನ ಭಕ್ತರಿಗೆ ಭಗವಂತ ಎಷ್ಟು ಒಲಿತಾನೆ. ದೂರ್ವಾಸರಲ್ಲಿ ಅಂಬರೀಷ. ದೂರ್ವಾಸರು ಯಾರು? ಸಾಕ್ಷಾತ್ ರುದ್ರದೇವರು, ನಾರಾಯಣ, ಲಕ್ಷ್ಮೀದೇವಿಯರು, ಬ್ರಹ್ಮ, ವಾಯುಗಳು, ಅವರ ಪತ್ನಿಯರು, ಮುಂದಿನ ಬರ್ತಕ್ಕಂಥ ಗರುಡ, ಶೇಷ, ರುದ್ರರು ಆ 5ನೇ ಕಕ್ಷೆಯಲ್ಲಿ ಬರ್ತಾರೆ. ಅಂಥವರಿಗೆ ಆ ಪರಮಾತ್ಮನ ಭಕ್ತರ ಅಪರಾಧ ಮಾಡಿದ್ರಿಂದ ಎಂಥ ಕಷ್ಟ ಆಗ್ತಾ ಇದೆ ನೋಡಿ. ಆದ್ದರಿಂದ ಹೇಳ್ತಾ ಇದ್ದಾರೆ, ಆ ಪರಮಾತ್ಮನ ಭಕ್ತಿ ಇದೆಯಲ್ಲ ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಶ್ರವಣಂ ಕೀರ್ತನಂ ವಿಷ್ಣೋಹೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ, ಎಲ್ಲವನ್ನೂ ಕೊಡಬೇಕು. ಬಲಿ ಚಕ್ರವರ್ತಿ ಇದ್ದ, ಅವನು ಎಲ್ಲವನ್ನೂ ಪರಮಾತ್ಮನಿಗೆ ಕೊಟ್ಬಿಟ್ಟ. ತಂದು ಅಂತ ಯಾವುದೂ ಇಲ್ಲ ಸ್ವಾಮಿ, ಎಲ್ಲ ನೀನು ಕೊಟ್ಟಿದ್ದು, ನಿನ್ನ ಅನುಗ್ರಹದಿಂದ ಬಂದಿದ್ದು. ನಾವು ನಮ್ದು ಅಂತ ತಿಳ್ಕೊಳ್ತೇವೆ. ಈಶಾವಾಸಿ ಮಿದಂ ಸರ್ವಂ ಯತ್ಕಿಂಚಿ ಜಗತ್ಯಾಂ ಜಗತ್ ತೇನ ತೆಕ್ತೇನ ಪುಂಜೀತ ಮಾಗ್ರದ ಕಸೆ ಸಿದ್ದನಂ. ಆ ಪರಮಾತ್ಮ ಕೊಟ್ಟಿದ್ದು ಸ್ವೀಕಾರ ಮಾಡಬೇಕು.
ಯಾರನ್ನು ಕೇಳಬೇಡಿ, ಎಷ್ಟು ಕೊಡ್ತಾನೋ ಅಷ್ಟು ಸ್ವೀಕಾರ ಮಾಡಬೇಕು. ಅದಕ್ಕೋಸ್ಕರ ಆ ಪರಮ ಅರ್ಪಣೆ ಮಾಡ್ತಾನಂತೆ. ಈ ಪ್ರಕಾರವಾಗಿ ಪ್ರಹ್ಲಾದ ಹೇಳ್ತಾ ಇದ್ದಾನೆ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ ಇತಿ ಪುಂಸಾರ್ಪಿತಾ ವಿಷ್ಣು ಭಕ್ತಿಶ್ಚೇನ್ ನವಲಕ್ಷಣ. 9 ವಿಧವಾದ ಭಕ್ತಿ ಇದೆ. ಇಲ್ಲಿ ಯಾವುದಾದ್ರೂ ಒಂದನ್ನಾದರೂ ಮಾಡಿದ್ರೆ ಸಾಕು, ಅದರಿಂದ ಭಗವಂತ ಒಲಿತಾನೆ ಅಂತ ಹೇಳ್ತಾ ಇದ್ದಾನಂತೆ. ಈ ಮಾತನ್ನು ಕೇಳಿ ಮಹಾಸಿಟ್ಟು ಬರ್ತಾ ಇದ್ದ, ಮಹಾಸಿಟ್ಟು ಬಂತು. ಏನು ಮಾಡದ ಅಂತ ಕೇಳಿದಾಗ ತೆಗೆದು ದಬ್ಬಿಡ್ತಾ ಇದ್ದಾನಂತೆ. ದಬ್ಬಿಟ್ಟು ನಾನಾ ರೀತಿಯ ಶಿಕ್ಷಣ ಕೊಡ್ತಾ ಇದ್ದಾನಂತೆ. ಪ್ರಸಾರ ಇತ್ಯೇಷ ವದಂಸ ವಿಪ್ರೋ ಜಗಾಮಗೇಹಂ ಕಲರಾಜ ಸೇವಿ ವಿಷ್ಣುಂ ವಿಸುಜ್ಯಾನ್ಸರ ಅನುಸರತ್ಯ ದೈತ್ಯಂ ಕಿಂವಾನ ಕುರಿಯೂರ್ ಭರಣಾಯಿ ಲಬ್ಧ ಹೇಳ್ತಾ ಇದ್ದಾರೆ. ಆ ಇಷ್ಟು ಉಪದೇಶ ಮಾಡಿದರೂ ಕೂಡ ಆ ಗುರುಪುತ್ರರು ಪುನಃ ರಾಜನ ಹತ್ರ ಹೋಗಿ ಈ ಪ್ರಹ್ಲಾದರಾದ ಉಪದೇಶವನ್ನು ಬಿಟ್ಟು ಏನು ಮಾಡ್ತಾ ಇದ್ದಾರೆ, ಆ ಹೆಣ್ಣಕ್ಕೆ ಸೇವೆ ಮಾಡ್ತಾ ಇದ್ದಾರೆ. ಅದನ್ನು ಹೇಳ್ತಾ ಇದ್ದಾರೆ, ಕಿಂವಾ ನ ಕುರಿಯರು ಭರಣಾಗಿ ಲುಬ್ಧಾಹ, ಲುಬ್ಧರಾಗಿರ್ತಕ್ಕಂಥ ವ್ಯಕ್ತಿಗಳು ಏನು ಬೇಕಾದ್ರೂ ಮಾಡ್ತಾರೆ. ಆದ್ದರಿಂದ ಆ ಪ್ರಹ್ಲಾದ ರಾಜನ ಮಾತನ್ನು ಕೇಳಲಿಲ್ಲ. ಪ್ರಹ್ಲಾದ ರಾಜರು ಶಿಷ್ಯರು ಎಲ್ರಿಗೂ ಕೂಡ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ ಇತಿ ಪುಂಸಾರ್ಪಿತ ವಿಷ್ಣು ಭಕ್ತಿಶ್ಚೇನ್ ಅವಲಕ್ಷಣ ಅಂತ ಹೇಳ್ತಕ್ಕಂಥ ಭಕ್ತಿ ಉಪದೇಶ ಮಾಡ್ತಾ ಇದ್ದಾನೆ ಅಂತ ಹೇಳ್ತಕ್ಕಂಥದ್ದು ಈ ದಿನದ ಕಥಾಭಾಗ ಮುಗಿದಿದೆ. ಕಾಯೇನ ವಾಚ ಮನಸೇಂದ್ರಿಯರಿವ ಬುದ್ಧ್ಯಾತ್ಮನಾವಾನು ಸರಸ್ವಭಾವಂ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.